ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಬೇಕೇ ಬೇಕು, ಬೇಕೇ ಬೇಕು. ಏನೇ ಬರಲಿ, ಏನೇ ಬರಲಿ, ಪೊಲೀಸ್ ಬರಲಿ, ಏನೇ ಬರಲಿ, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಏನೇ ಬರಲಿ, ಏನೇ ಬರಲಿ. ಯಾಕಪ್ಪ ಅಂದ್ರ ಮೊನ್ನೆ SP ಸಾಹೇಬ್ರ ಮತ್ತ ನಮ್ ಏನಾಗೈತೆ ಅಂದ್ರ DC ಸಾಹೇಬ್ರ ಏನ್ ಹೇಳ್ದ, ಸಂಖ್ಯೆ ಕಮ್ಮಿ ಮಾಡ್ರಿ ನೀವು, ಸಂಖ್ಯೆ ಅಂತ ಹೇಳ್ತಾರ. ಅಂದ್ರ ಬಿಜಾಪುರ ಜಿಲ್ಲಾದಿಂದ 676 ಬರೀ ಮಹಿಳೆಯರು ಬಂದಿರಲ್ಲವ. ಹಾ, ಅವ್ರ ಬೇಡಿಕೆ ಏನೈತಪ್ಪ ಅಂದ್ರ ಅನೇಕ ಧರ್ಮದಿಂದ ಬಂದಾರ. ನೀವು ಸರ ಇದು ಕಟ್ಟಿರಿ ಏನಂತ ಕೇಸಿ ನಮ್ಮ ಅನೇಕ ನೀವು ಮೀಸಲಾತಿ ಸಂಬಂಧ ಆಗ್ಲಿ, ಅವರ ಭವನಗಳಾಗ್ಲಿ ಇಲ್ಲ, ಅದಕ್ಕೆ ದುಡ್ಡೇ ಪರಿಹಾರ ಇಲ್ಲ. ಸುಮ್ಮ ಬಂಜಾರ ನಿಗಮ ಅಂತ ಕೇಸಿ ಮಾಡ್ರಿ. ಆ ನಿಗಮ ಒಳಗೆ ಒಂದೇ ₹1 ನಯಾ ಪೈಸಾ ದುಡ್ಡು ಎಷ್ಟು ಎಲ್ಲಿ ಬಂತ, ಎಲ್ಲಿ ಹೋದ, ಯಾರಿಗೂ ಸುಧಾ ಇವತ್ತಿನ ತನಕ ನಯಾ ಪೈಸಾ ಎಲ್ಲಿ ಜಮಾ ಆಗಿಲ್ಲ. ಬಂಜಾರ ಸಮಾಜಕ್ಕೆ ನೀವು ಇದು ಕೊಟ್ಟು ಬ್ಯಾರೆ ಹೋಗಿ ನಿಗಮ ಕೊಟ್ಟಿರಿ. ಆ ನಿಗಮ ಅಧ್ಯಕ್ಷಗಳು ಎಷ್ಟು ಜನ ಇದಾರ, ಒಟ್ಟು ಜನ ಅರೆಸ್ಟ್ ಮಾಡುವವರೆಗೆ ಅಷ್ಟು ಹೆಣ್ಮಕ್ಳು ಹೋಗಂಗಿಲ್ಲ ಕೇಸಿ ನಾವು ಇವತ್ತು ಎಲ್ಲಾರು ಬಂದ್ ಕೂತಾರ ಓಡಾಡೋರು ಕೂತಿರಿ. ನನ್ನ ಮಾತು ಇಲ್ಲ ಇದು. ಯಾಗ ನಿಗಮ ಅಧ್ಯಕ್ಷಗಳಾಗ್ಲಿ, ನಿಗಮ ಮಂಡಳಿಗೆ ಏನೈತಿ ಅರೆಸ್ಟ್ ಮಾಡ್ಬೇಕು. ಯಾಕಂದ್ರೆ ಹಲವಾರು ಹಗರಣ ಐತಿ. ಮತ್ತ ಗ್ರಾಮ ಪಂಚಾಯತಿ ಒಳಗೆ ಏನಾಗ್ತಾ ಇದಾವಪ್ಪ ಇವತ್ತಂದ್ರ, ಗ್ರಾಮ ಪಂಚಾಯತಿ ಒಳಗೆ ಇವ್ರಿಗೆ ನಾವು ಟಾಯ್ಲೆಟ್ ಮಾಡ್ಕೊಡ್ತೀವಿ, ನಾವು ಮನಿ ಮಾಡ್ಕೊಡ್ತೀವಿ, ಎಲ್ಲ ಮಾಡ್ಕೊಡ್ತೀವಿ ಅಂತ. ಆ ಪಂಚಾಯತಿಗಳ ಒಳಗ ಒಂದೊಂದು ಹಳ್ಳಿ ಒಳಗೆ ಹೋಗಿ ಯಾರೇ ನೋಡ್ತಾರೆ ನೋಡ್ರಿ. ಒಂದು ಪಂಚಾಯತಿ ಇವತ್ತು ನೀವು ಕೇಂದ್ರ ಶೌಚಾಲಯ ಮುಕ್ತ ಭಾರತ ದೇಶ ಕೇಸಿ ಬರ್ದಿರಿ. ಆ ಬರ್ದಿದ್ ಮೊದಲೇ ತೆಗಿರಿತಾವ. ಯಾಕಂದ್ರೆ ಮಾನ ಮುಚ್ಕೊಳಕ್ ಇವತ್ತು ಏನ್ರ ಇದ್ರೆ ನೀವು ನಮ್ಮ ಮನೆ ಹೊಲ ಇತ್ತ ಎಲ್ಲ ಇತ್ತ, ಎಲ್ಲಾ ಕಡೆ ಬಿಲ್ಡಿಂಗ್ ಕದ್ದು ಬಿಟ್ಟಿರಿ. ನಮ್ಗೆ ಎಲ್ಲಿರೋ ಟಾಯ್ಲೆಟ್ ಹೋಗಕ್ ಜಾಗ ಸಿಟಿ ಒಳಗೆ, ಬಿಜಾಪುರ ಸಿಟಿ ಒಳಗೆ ಇಷ್ಟು ಕೆಟ್ಟ ಪ್ರಾಬ್ಲಮ್ ಐತಿ. ಇವತ್ತ ಎಲ್ಲಿ ಆಜು ಬಾಜು ಹೋಗಕ್ ಜಾಗ ಇಲ್ಲ. ನಮ್ಗೆ ಏನ್ ಮಾಡ್ಬೇಕಾಗೈತಿ ಅಂದ್ರೆ, ನೀವು ಪ್ರತಿಯೊಂದು ಹಳ್ಳಿ ಒಳಗೆ ಟಾಯ್ಲೆಟ್ ಅದ ಒಂದು ದೊಡ್ಡ ಸಮಸ್ಯೆ ಐತಿ. ಗುಂಟಾ ಪ್ಲಾಟ್ ಉದಾರಿಗಳು ದೊಡ್ಡ ಸಮಸ್ಯೆ ಐತಿ. ಆಮೇಲೆ ರೈತರ ಸಂಪೂರ್ಣ ಸಾಲ ಮನ್ನಾ ಆಗ್ಬೇಕು. ನಮ್ಗೆ ರೈತರ ಸಂಪೂರ್ಣ ಸಾಲ ಮನ್ನಾ ಆಗ್ಬೇಕಿಲ್ರಿ? ಏನಾಗಬಾರ್ದು. ಯಾಕೆ ಆಗ್ಬೇಕು ಹೇಳ್ತೀನಿ ಕೇಳ್ರಿ. ನಾವು ಟ್ಯಾಕ್ಸ್ ಜಾಸ್ತಿ ಕಟ್ತಾ ಇದೀವಿ. ಬನ್ನಿ ಮಹಾರಾಷ್ಟ್ರ ಸರ್ಕಾರ ನಾಗ್ಪುರ ಒಳಗೆ ಹೋರಾಟ ಮಾಡಿದ ತಕ್ಷಣ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಇವತ್ತಿನ ತನ ಆಗ್ಯಾವ. ₹10 kg ನೋಡ್ರಿ. ನಮ್ಮ ಮಾಲ ₹2 kg ತಗೊಂಡ್ರೆ ಅವ್ರ ಮೊನ್ನೆ ವಿಧಾನಸೌಧ ಘೋಷಣೆ ಆಗೈತಿ. ವಿಜೇಂದ್ರ ಏನ್ ಹೇಳ್ತಾರ, ಒಂದು ರಾಜ್ಯ ಸರ್ಕಾರ ₹9,000 ಕಬ್ಬಿನ ಇದು ಐತಿ ಹೇಳ. ನಂದು ಇಲ್ಲಿ ದಾಖಲೆ ಇದು. ಇಲ್ಲಿ ಬಿಜೆಪಿದವರು ವಿಜೇಂದ್ರ ಅಪೋಸಿಷನ್ ಲೀಡರ್ ಏನ್ ಹೇಳ್ತಾರ, ವಿಧಾನಸೌಧ ಇಲ್ಲೇ ಇಲ್ಲ, ಮೊನ್ನೆ ಹೇಳ 9,000 ಬರೀ ರಾಜ್ಯ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರಕ್ಕೆ ಎಷ್ಟು ಲಾಭ ಇರ್ಬೇಕಾದ್ರು? ಎಲ್ಲಾ ಸರ್ಕಾರ ನಾವೇನ್ ಕೇಳ್ತಾ ಇದೀವಿ, ಕಬ್ಬಿಗೆ ₹5,000 ನಮ್ ರೇಟ್ ಕೊಡ್ರಿ ಅಂತ ಕೇಸಿ ನಾನು ಆಗ್ಲಿ ಗಣೇಶನ ಆಗ್ಲಿ ನಾವು ಸತತ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಸತತ ನಾವು ಬಿಜಾಪುರ ಬಂದ್ ಮಾಡಿ, ಗೋಕಾಕ್ ಸುಧಾ ಬಂದ್ ಮಾಡಿ, ಅನೇಕ ಜಿಲ್ಲೆ ಅಲ್ಲೇ ಎಲ್ಲಾ ರಾಜ್ಯಾಧ್ಯಕ್ಷಗಳು ಬಂದ್ ಮಾಡ್ಯಾರ. ನಮ್ಗೆ ಕಬ್ಬಿಗೆ ₹5,000 ಬೆಲೆ ಫಿಕ್ಸ್ ಬೇಕು ಸಾಹೇಬ್ರೆ. ನೀವು ಟ್ಯಾಕ್ಸ್ ಕಮ್ಮಿ ತಗೊಂಡು ₹5,000 ನಿಮ್ ಕಬ್ಬಿಗೆ ಕೊಡ್ರಿ. ದ್ರಾಕ್ಷಿ ಬೆಳೆಗಾರಕ್ಕೆ ತುಂಬಾ ಹೈರಾಣ ಐತಿ. 2014 ಒಳಗ ₹400 ₹300 kg 2014 ಒಳಗೆ ನಾವು ದ್ರಾಕ್ಷಿ ಬೆಳೆ ಮಾರಿದ್ವಿ. ಒಂದು per kg ಮನುಕ ಮಾರಿದ್ವಿ. ಇವತ್ತು ಏನೈತಿ, ₹150 kg ರೇಟ್ ಐತಿ. ₹150. ಸರ್ಕಾರ ಏನ್ ಹೇಳಿದ್ರು ನಮ್ಗೆ, ಅವಾಗ ಸಾಲಿ ಒಳಗೆ ನಿಮ್ಮ ಮಾಲ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಂದ್ ಮಾಡಿದ ಕಾರಣ ಇಲ್ಲೆಲ್ಲ ಮಾಲ್ ಜಾಸ್ತಿ ಆಗ್ತಾ ಇದಾವ. ಅದ್ರ ನಿಮ್ಗೆ ಡಿಮಾಂಡ್ ಕಮ್ಮಿ ಆಗ್ಯಾವ, ಮಾಲಿಗೆ ಹೊರಗತಿ ಹೇಳ್ತಾ ಇದಾರೆ. ಪ್ರತಿಯೊಂದು ಗೌರ್ಮೆಂಟ್ ಶಾಲೆ ಆಗ್ಲಿ, ಪ್ರೈವೇಟ್ ಸ್ಕೂಲ್ ಒಳಗಾಗ್ಲಿ ಅದು ತಗೋತೀವತ್ ಕೇಸಿ ಅವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ MP ಪಾಟೀಲ್ ಸಾಹೇಬ್ ನೇತೃತ್ವದೊಳಗೆ ಹೇಳಿದ. ಅದು ಇನ್ನೂ ಜಾರಿ ಆಗಿಲ್ಲ. ಮನುಕಾದ್ ನಮ್ ದ್ರಾಕ್ಷಿದವ್ರು ಹಣೆ ಮಾರಿ. ಇವತ್ತು 1 ಎಕರೆ ದ್ರಾಕ್ಷಿಗೆ ಔಷಧಿ ಹೊಡಿಬೇಕಂದ್ರೆ ₹2 ಲಕ್ಷ ಖರ್ಚಾಗ್ತಾವ. ಆ ದ್ರಾಕ್ಷಿ ಆಗ್ಬೇಕಂದ್ರೆ ₹5 ಲಕ್ಷ ಖರ್ಚಾಗ್ತಾವ. ಆ ದ್ರಾಕ್ಷಿ ಬೆಳೆಗಾರ ಇವತ್ತು ಆತ್ಮಹತ್ಯೆ ಯಾರೇ ಜಾಸ್ತಿ ಮಾಡ್ತಾ ಇದಾರೆ ಅಂದ್ರೆ ದ್ರಾಕ್ಷಿ ಬೆಳೆಗಾರ ಮಾಡ್ತಾ ಇದ್ದಾರೆ.
ಒಣ ಬೇಸಾಯ ಇದ್ದವ್ರು ಏನಕ್ಕೆ ಕಮ್ಮಿ, ದ್ರಾಕ್ಷಿ ಬೆಳೆಗಾರದವ್ರು ಯಾಕೆ ಜಾಸ್ತಿ ಮಾಡ್ತಾರೆ, ನಷ್ಟ ಜಾಸ್ತಿ ಆಗ್ತದೆ. ಒಂದು ವರ್ಷಿಗೆ ಏನು ಇಲ್ಲ ಅಂದ್ರೆ 5,000 ರೈತರು ಆತ್ಮಹತ್ಯೆ ಮಾಡ್ಕೊತಾರೆ. ಅದು ಅದರದಿಂದ ನಾವೇನ್ ಕೇಳ್ತಾ ಇದೀವಿ, ಆ ರೈತರಿಗೆ 60 ವರ್ಷ ಮೇಲ್ಪಟ್ಟಿದ ರೈತರಿಗೆ 10,000 ರೂಪಾಯಿ ಪೆನ್ಷನ್ ಸಹಾಯಧನ ಹಾಕಿ ಬೇಕ್ರಿ ಸರ್. ಎಲ್ಲರಿಗೂ ಪೆನ್ಷನ್ ಮಾಡ್ತಾ ಇದ್ವಿ. ರೈತರ 10 ವರ್ಷ ದೇಶಕ್ಕೆ ಅನ್ನ ಹಾಕುದು ಯಾರಂದ್ರೆ ರೈತರು. ಇದು ಒಂದು ನೀವು ಎಲ್ಲಾ ಜಾರಿ ಮಾಡ್ರಿ. ಈಗ ಮಹಿಳಾವ್ರಿಗೆ ಬಸ್ ಫ್ರೀ ಕೊಟ್ಟಿರಿ, ಮತ್ತೆ ನೀವು 2,000 ರೂಪಾಯಿ ಗೃಹಲಕ್ಷ್ಮಿ ಆಗ್ತಾ ಇದ್ರಿ. ಅದೇ ರೀತಿ ನೀವು ಏನ್ರಿ ಆದ್ರ ರೈತರಿಗೆ 60 ವರ್ಷ ಮೇಲ್ಪಟ್ಟಿದ ರೈತರಿಗೆ 10,000 ರೂಪಾಯಿ ಪೆನ್ಷನ್ ಕೊಡ್ರಿ ಅಂತ ಹೇಳ್ತಾ ಇದ್ರಿ. ಯಾಕಂದ್ರೆ ಅವ ಅನ್ನ ಹಾಕ್ಲಾಕ ಅವ ಸಜ್ಜ ಆಗ್ಬೇಕಂದ್ರೆ ಅವನಿಗೆ ಸ್ವಲ್ಪ ಏನ್ರಿ ಇರ್ಬೇಕು. ನೀವು 60 ವರ್ಷ ಆಗಿ ನೌಕರಿದಿಂದ ಮನೆಗೆ ಹೋದ್ರೆ ಪೆನ್ಷನ್ ಬರ್ತಾವ, ನಿಮ್ಗೆ ಎಲ್ಲ ಇದು ಬರ್ತಾವ. ಇವ್ರಿಗೆ ರೈತರಿಗೆ ಏನ್ ಬರ್ತಾವ? ದೇಶಕ್ಕೆ ಅನ್ನ ಹಾಕೋ ರೈತರಿಗೆ ತಿಂಗಳಾಗ 10,000 ರೂಪಾಯಿ ಪೆನ್ಷನ್ ದೊಡ್ಡ ಬೇಡಿಕೆ ಐತಿ ನಮ್ದು. ತಿಂಗಳ 10,000 ರೂಪಾಯಿ ಪೆನ್ಷನ್ ಮಾಡ್ಬೇಕು. ನೀವು ಯಾವ್ದ್ರಾಗ ಕಟ್ ಮಾಡ್ತೀರಿ ಏನ್ ಮಾಡ್ತೀರಿ ಗೊತ್ತಿಲ್ಲ. ಅದು ಒಂದು ಜಾರಿ ಆಗ್ಬೇಕಾ. ಸ್ವಾಮಿನಾಥನ್ ವರದಿ ಜಾರಿ ಆಗ್ಬೇಕು. ಇದು ನಮ್ಮ ಬಿಜಾಪುರ ಜಿಲ್ಲೆದಿಂದ ನಾವು ಎಲ್ಲಾ ಜಿಲ್ಲೆದಿಂದ ತಾಲೂಕು ಕೇಳ್ತಾ ಇದ್ದಾರೆ. ಸ್ವಾಮಿನಾಥನ್ ವರದಿ ಒಂದು ಜಾರಿ ಆಗ್ಬೇಕು. ಆಗ್ಲಿಕ್ಕಂದ್ರೆ ನಾವೇನ್ ಮನೆಗೆ ಹೋಗಂಗಿಲ್ಲ, ಇಲ್ಲೇ ಕೊಟ್ಟಿರ್ತೀವಿ. ಎಷ್ಟು ದಿವಸ ಎಲ್ಲಿ ಕೊಟ್ಟಿಸ್ತೀರಿ ಎಲ್ಲಿ ಕೊಟ್ಟಿರ್ತೀವಿ. ಪ್ರತಿಯೊಬ್ಬರು ಹೆಂಗ ಮನೆ ಕೊಡ್ತಾರೆ. ಅನೇಕ ನಮ್ಮ ಹಿರಿಯವರು ಮಾತಾಡೋರು ಇದ್ದಾರೆ. ಯಾರ್ಯಾರು ಮನೆ ಕೊಡ್ತಾರೆ, ನೀವು ಹಿಂದ್ ಸರಿ ನಾವು ಮುಂದ್ ಸರಿತೀವಿ. ಎಲ್ಲ ಯಾರ್ಯಾರು ಬಂದಾರ ಅವ್ರು ಕೊಡ್ತಾರೆ. ಏನ್ ಭಾಗ್ಯರಾಜಮ್ಮ ಮಾತಾಡ್ತಾರೆ. ಸತತ 8-10 ದಿನಗಳ ಕಾಲ ರೈತರು ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಿಗೆ ರಸ್ತೆಗೆ ಬಂದಂತ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ರೈತರ ಕೂಗಿಗೆ ಕಿವಿಗಟ್ಟು ಅವ್ರು ಏನ್ ಮಾಡ್ರಪ್ಪ ಅಂತಂದ್ರ 1 ಕೆಜಿ ಕಬ್ಬಿಗೆ ಕೇವಲ 30 ಪೈಸೆ ಹೆಚ್ಚು ಮಾಡಿರು. ಅರ್ಥ ಮಾಡ್ಕೋರಿ, 30 ಪೈಸೆ, 3 ರೂಪಾಯಿ 30 ಪೈಸೆ ಮಾಡಿದಾರ. ಆದ್ರ ಅವ್ರ ಬೆಲೆಗಳು ಮಾತ್ರ ಒಂದು ದಿವಸಕ್ಕೆ 1 ಕಿಲೋಕ 4 ರೂಪಾಯಿ ಅಂತ ಹೆಚ್ಚು ಮಾಡ್ತಾರೆ. ಆದ್ರೆ ನಮ್ಮದು ಮಾತ್ರ 30 ಪೈಸೆ ಹೆಚ್ಚು ಮಾಡ್ಯಾರು. ಯಾಕಾರ ರೈತರೇನೋ ಪೈಸಾ ಲೆಕ್ಕದಾಗದಾರ ತಿಳ್ಕೊಂಡಾರು. ಅದಕ್ಕೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲ ನನ್ನ ಪೊಲೀಸ್ ಇಲಾಖೆಯವರು ಹಾಗೂ ಜಿಲ್ಲಾಧಿಕಾರಿಗಳು ನಮ್ಮ ಸಹಮತ ಕೊಟ್ಟ ನಮ್ಮ ಹವಾಲುಗಳನ್ನ ನಿನ್ನೆ ಅವ್ರಿಗೆ ಬೇಡಿಕೊಂಡಿದ್ರು. ನಾವು ಏನೇನು ಸಮಸ್ಯೆ ಐತೆ ಅಂತೇಳಿ. ನಾವು 3,300 ಒಪ್ಪಿಲ್ಲ, 3,500 ರೂಪಾಯಿ ಬೇಕು, 3,500 ರೂಪಾಯಿ ಇನ್ನು 2ನೇ ಕಂತ ಕೊಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ಆಗ್ರಹ ಮಾಡಿದ್ದೇವೆ. ಆ ಆಗ್ರಹ ಜೊತೆಯಲ್ಲಿ ರಾಜ್ಯದಲ್ಲಿ ಮೆಕ್ಕೆಜೋಳ ಅಂದ್ರೆ ಗೊಂಜಾಳ ಇವತ್ತ ನಮ್ಮ 3,000 ರೂಪಾಯಿ ಬೇಕಂತ ಕೇಳ್ತಾ ಇದ್ದೇವೆ. ನಮ್ಮ ಅಣ್ಣ ತಮ್ಮಂದ್ರು ಹಾವೇರಿಯಲ್ಲಿ 8 ದಿವಸ ಹೋರಾಟ ಮಾಡಿರು. ಅಲ್ಲೂ ನಮಗ ಅಲ್ಪ ಸ್ವಲ್ಪ ಇವತ್ತ 2,024 ರೂಪಾಯಿ ಖರೀದಿ ಕೇಂದ್ರ ತೆಗೆದು ಅಂತೇಳಿ ಆದೇಶ ಮಾಡ್ಯಾರು. ಆದ್ರೂ ಇನ್ನೂ 300 ರೂಪಾಯಿ ಹೆಚ್ಚಿಗೆ ಮಾಡ್ಬೇಕಂತೇಳಿ ನಾ ಕೇಳ್ತಾ ಇರ್ತೇನೆ. ಪ್ರತಿ ನಮ್ಮ ರಾಜ್ಯದ ಸಮಸ್ಯೆಗಳ ಆಯಾ ಜಿಲ್ಲಾದವರು ಊದಿ ಹೇಳ್ತಾರೋ. ಬೆಳಗಾವಿ ಜಿಲ್ಲೆದ ಒಂದು 2 ನಿಮಿಷ ಮಾತಾಡ್ತೀನಿ. ಬೆಳಗಾವಿ ಜಿಲ್ಲೆಯೊಳಗೆ ನಮ್ಮ ರಾಜ್ಯದ 2ನೇ ರಾಜಧಾನಿ ಆದಂತ ಬೆಳಗಾವಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ರೈತರನ್ನು ರಕ್ತ ಹೀರುವಂತ ಕೆಲಸ ಇವತ್ತು ಅಲ್ಲಿ ವ್ಯಾಪಾರಸ್ಥರು ಅಂದ್ರೆ ಅವರು ಏನ್ ದಲಾಲಗಳು ಇರ್ತಾರ, ದಲ್ಲಾಳಿಗಳು 13-12% ಅವರಿಂದ ದಲ್ಲಾಳಿ ತಗೋತಾ ಇದ್ದಾರೆ. ಬಟಾಟಿ ಇರ್ಬೋದು, ಗೆಣಸು ಇರ್ಬೋದು, ಕಾಯಿಪಲ್ಯ ಇರ್ಬೋದು. ತಕ್ಷಣ ಅವ್ರದ್ದು ಈ ಲೈಸೆನ್ಸ್ ರದ್ದು ಮಾಡಬೇಕಂತೇಳಿ ಆಗ್ರಹ ಮಾಡಿದ್ದೇವೆ. ಅದೇ ರೀತಿಯಾಗಿ ಬಸುರ್ತಿ ಗ್ರಾಮದಲ್ಲಿ 13 ವರ್ಷ ಆಯ್ತು ಇವತ್ತು ಜಮೀನು ಕಳ್ಕೊಂಡು. ಅತಿವಾಳ 13 ವರ್ಷ ಆಯ್ತು. 80 ಲಕ್ಷ ರೂಪಾಯಿ ಸರ್ಕಾರ ಆದೇಶ ಮಾಡೈತಿ 1 ಎಕರೆಕ 88 ಲಕ್ಷ ರೂಪಾಯಿ. ಆದ್ರ ಊರಿನಾಗ 89 ಎಕರೆ ಜಮೀನು ಕಳ್ಕೊಂಡಾರು. ಇನ್ನೂವರೆಗೆ ಒಂದು ನಯ್ಯ ಪೈಸೆ ಅವ್ರ ಅಕೌಂಟ್ ಹಾಕಿಲ್ಲ. ಡ್ಯಾಮ್ ಕಟ್ಟಾರು, ಮಣ್ಣು ಹೋಗ್ತಾರು, ಕಬ್ಜಾ ಅದ. ರೈತಿಗೆ ಮಾತ್ರ ಮಣ್ಣು ತಿನ್ಸಾತಾರು, ತಾವು ಮಾತ್ರ ಟೆಂಡರ್ ಹಾಕೊಂಡು ಕೆಲಸ ಮಾಡ್ತಾರೋ. ಇಂತಹ ಸರ್ಕಾರಕ್ಕೆ ನಾವು ಹೇಳಿ ಧಿಕ್ಕಾರ ಹೇಳಕ್ ಬಯಸ್ತೀವಿ ಒಂದು ಸಲ ನೀವೆಲ್ಲರೂ. ಎದಕ್ಕಾಗಿ ರೈತರನ್ನು ಬೀದಿ ಮೇಲೆ ಕುಣಿಸಿದಂತ ನಾಳೆ ಸರ್ಕಾರಕ್ಕೆ, ರೈತರನ್ನು ಬೀದಿ ತಂದಂತ ರಾಜ್ಯ ಸರ್ಕಾರಕ್ಕೆ. ಅದಕ್ಕಾಗಿ ನಾ ಬಾಳ್ ಮಾತಾಡುದಿಲ್ಲ, ಇನ್ನೊಂದು ಮಾತಾಡ್ತಾನು. ತುರುಮೂರಿ ಉಚ್ಗಾಂವ್ ಗ್ರಾಮ ಪಂಚಾಯತಿಯಲ್ಲಿ ಏನ್ ಹೇಳ್ಯಾರಂದ್ರ ಮೊದಲು ನಿಮ್ಗೆ ಅಕೌಂಟ್ ಕೊಡ್ರಿ ಅಂತ ಹೇಳ್ಯಾರ. ಅಕೌಂಟ್ ಮಾಡಿಸ್ಕೊಂಡಾರ ಏನ್ ಹೇಳ್ಯಾರು,
ಇದು GPS ಆಗುವತ್ತಂತ ಹೇಳ ಅಲ್ಲಿ 10 ಎಕರೆ ಕಬ್ಬಜ ತಗೊಂಡು ಅಲ್ಲಿ 60 ಫೂಟ್ ಅಗದ 90 ಲಕ್ಷ ರೂಪಾಯಿ ಎಕರೆ ಡಿಮಾಂಡ್ ಮಾಡ್ಯಾರು. 1 ರೂಪಾಯಿ ಕೊಟ್ಟಿಲ್ಲ. ವೇದಿಕೆ ಮುಖಾಂತರ ಎಚ್ಚರಿಕೆ ಪಡೆಯಕ್ಕೆ ಬಯಸ್ತೀನಿ ನಾನು. ತತ್ಕ್ಷಣ ನಾಳೆ ಏನಾರ ಅವ್ರ ಅಕೌಂಟ್ ಚಾಲೂ ಮಾಡಿ ಅಕೌಂಟ್ ರೊಕ್ಕ ಹಾಕದೆ ಹೋದ್ರೆ ಈ ಅಧಿವೇಶನದ ಒಳಗಾಗಿನ ಅಲ್ಲೇನ ಬಸುರ್ತಿ ಉಚ್ಗಾಂವ್ ಯಾವ್ಯಾವ ಊರದಲ್ಲ ಸಂಪೂರ್ಣ ರಸ್ತೆ ಬಂದ್ ಮಾಡ್ತೈತಿ ರೈತ ಸಂಘಟನೆ ಅಂತ ಹೇಳಿ ಇವತ್ತಿನ ಎಚ್ಚರಿಕೆ ಪಡಕ್ಕೆ ಬಯಸ್ತೀನಿ. ಎಲ್ಲರಿಗೂ ಅರ್ಥ ಮಾಡ್ಕೋರಿ. ಇವತ್ತು ಏನಾರ ನಾಳೆ ಜಿಲ್ಲಾಧಿಕಾರಿ ಎಚ್ಚೆತ್ತುಕೊಂಡ ಕೆಸಿಂದ ಆ ಕೆಲಸ ಮಾಡದೆ ಹೋದ್ರ ನಮ್ದು ಪ್ರೋಗ್ರಾಮ್ ಅಲ್ಲೇ. ಯಾಕೆ ಮಾತಾಡ್ತೀನಂದ್ರ ಇವತ್ತ ಈ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರು. ಇದೇ ರಸ್ತೆ ಹಲಗಾಮಚ್ಚೆ ಬೈಪಾಸ್ ಇಲ್ಲೇ ಐತ್ ನೋಡಿ. ಇದ ಹಲಗಾಮಚ್ಚೆ ಬೈಪಾಸ್ ಕಳೆದ 6 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ನಮಗೆ ಇವತ್ತು ಈ ರಸ್ತೆದು ಸ್ಟೇ ಸಿಕ್ಕೈತಿ. ಸ್ಟೇ ಸಿಕ್ಕರು ಸಹ ಕೆಲಸ ಚಾಲೂ ಮಾಡ್ಯಾರು. ಅದಕ್ಕಾಗಿ ಇಂತ ನೀಚ ಕೃತ್ಯಕ್ಕೆ ಸರ್ಕಾರ ಕೈ ಹಾಕಬಾರ್ದು. ರೈತರನ್ನ ಉಳಿಸುವಂತ ಕೆಲಸ ಮಾಡಬೇಕು, ರೈತರನ್ನ ಬೆಳೆಸುವಂತ ಕೆಲಸ ಮಾಡಬೇಕು. ರೈತ ಇದ್ರೇನೆ ದೇಶ, ರೈತ ಇದ್ರೇನೆ ಜಗತ್ತ, ರೈತ ಇದ್ರೇನೆ ನೀವು ಅಂತ ಹೇಳ್ತೀನೋ. ಯಾಕಂದ್ರ ಇನ್ನು ನಮ್ಮ ಎಲ್ಲಾ ಜಿಲ್ಲೆಯ ಲೀಡರ್ಗಳು ತಮ್ಮ ಮನವಿ ಊದ್ಬೇಕಂತ ಹೇಳ್ತೇನೆ. ಅವ್ರು ಊದಿ ನಂತರ ಮತ್ತೆ ನಾವು ಮಾತಾಡ್ತೇನೆ ಅಂತ ಹೇಳಿ ಕೆಸಿಂದ ನಾನು ಮಾತು ಮುಗಿಸ್ತೇನೆ. ಇವತ್ತು ನಾವು ರೈತರು ಜೀವನ ಮಾಡಬೇಕಂದ್ರೆ ಹೋರಾಟದ ಹಾದಿ ಹಿಡಿಬೇಕು. ಯಾಕಂಗಾಗೈತೆ ಅಂದ್ರೆ ನಾವು ಅವ್ರ ಕಳ್ಳರು ಬಂದಾಗ ಮತ ಹಾಕ್ಬೇಕಾದ್ರೆ ನೋಡ್ತೀವಿ ಆ ಪಾರ್ಟಿ ಈ ಪಾರ್ಟಿ, ನಮ್ಮ ಸಂಬಂಧ ನಿಮ್ ಸಂಬಂಧ, ನಿಮ್ ರಿಲೇಷನ್ ನಮ್ ರಿಲೇಷನ್ ಅಂತೇಳಿ ನಾವು ಮತ ಹಚ್ತೀವಿ. ಇಲ್ಲ ಅವ್ರು ಕೊಡೋ ಅಂತ ಗರ್ಗರಿ ನೋಟ್ ತಗೊಂಡು ಮತ ಹಚ್ತೀವಿ. ಇವತ್ತು ಅವರು ಮತ ಹಚ್ಚಿದ್ದು ಒಂದೇ ಒಂದು ನ್ಯಾಯಕ್ಕೆ. ಇದಕ್ಕಾಗಿ ನಾವು ಇವತ್ತಿಲ್ಲಿ ವನವಾಸ ಮಾಡ್ತಾ ಇದೀವಿ. 2-3 ದಿನಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ರಾತ್ರಿ ಎಲ್ಲ ನಿದ್ದೆ ಇಲ್ದಿರ, ಊಟ ಇಲ್ದಿರ ಇಲ್ಲಿ ಉಪವಾಸ ಬಂದು ನಾವು ಸ್ಟ್ರೈಕ್ ಮಾಡಕತ್ತಿದ್ದೀವಿ. ಅವ್ರದ್ದೇನು ಇಷ್ಟೇ, ಇವತ್ತು ಬರ್ತಾರೆ, ಏನೋ ಒಂದು ಮನವಿ ಕೊಡ್ತಾರೆ, ಹೋಗ್ತಾರೆ ಅನ್ನೋ ಒಂದು ಇದಾಗಿದೆ. ಇವತ್ತು ಬೆಂಗಳೂರಲ್ಲಿ ಎಲ್ಲ ಬಡವರಿಗೆ ಇವತ್ತು ಏನು 5 ಗ್ಯಾರಂಟಿ ಕೊಟ್ಟರು ಅದೇ ತರ ಎಲ್ಲ ಬಡವರಿಗೆ ಎಲ್ಲ ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಅಂತ ಹೇಳಿ ಒಂದು ನಿಗಮ ಮಾಡಿದ್ದಾರೆ. ಆ ನಿಗಮದಲ್ಲಿ ಫಸ್ಟ್ ಸ್ಟಾರ್ಟಿಂಗು ನಾವು 1 ಲಕ್ಷ ಮನೆ ಕಟ್ತೀವಿ ಮುಖ್ಯಮಂತ್ರಿಗಳು ಅಂತ ಹೇಳಿ ನಾವೆಲ್ಲರೂ ಬಡವರಿಗೆಲ್ಲ ಆಶ್ವಾಸನೆ ಕಟ್ಟಿದ್ದಾರೆ. ಈಗ ನಮಗೆ ಅವಶ್ಯಕತೆ ಏನಿಲ್ಲ ಅದು, ಆದರೂ ಬಡವರು ಅಂತ ಕೊಟ್ಟಿದ್ದಾರೆ. ಏನು ಮನೆ ಕೆಲಸ ಮಾಡೋರು, ಕೂಲಿ ಮಾಡೋರು, ಏನು ಹೂ ಕಟ್ಟೋರು, ಸೊಪ್ಪು ಮಾರೋರು, ಇಂಥ ಬಡವರಿಗೆ ಒಂದು ನೆರಳಾಗಲಿ ಅಂತೇಳಿ ಒಂದು ಮನೇನ ಕಟ್ಟಿದ್ದಾರೆ. ಮನೆ ಕಟ್ಟಿ ಇವತ್ತು 1 ಲಕ್ಷ ನೀವು ಅಡ್ವಾನ್ಸ್ ಕಟ್ಟಿ ನಾವು ಅದನ್ನ ನಿಮಗೆ 5 ಲಕ್ಷ ಲೋನ್ ಕೊಟ್ಟು ಸರ್ಕಾರದ ಸಹಾಯಧನ ಕೊಟ್ಟು ನಾವು ಮನೆ ಕೊಡ್ತೀವಿ ಅಂತ ಆವತ್ತಿನ ದಿನದಲ್ಲಿ ಹೇಳಿದ್ರು. ಆದರೆ ಇವತ್ತು ಕೊಡ್ತಾ ಇಲ್ಲ, ಅದು ಅವ್ರಿಗೆ ಲೋನ್ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಸರ್ಕಾರ ತಂದಿಟ್ಟಿದ್ದಾರೆ. ರೈತರು ನಾವು ಮೊದಲಿಂದ ಇದೇ ಹೇಳ್ತಾ ಇದೀವಿ 10 ವರ್ಷದಿಂದ. ಏನು ಬೆಳೆ ಬೆಳೀತಾರೆ ಆ ಬೆಳೆ ಏನು ಕಟಾವು ಬರ್ತದೆ, ಆ ಕಟಾವು ಬಂದ ಟೈಮಲ್ಲಿ ನೀನು ಜೋಳ ಇರ್ಬೋದು, ತೊಗರಿ ಇರ್ಬೋದು, ಕಡಲೆ ಇರ್ಬೋದು, ಭತ್ತ ಇರ್ಬೋದು, ಪ್ರತಿಯೊಂದು ಯಾವುದೇ ಬೆಳೆ ಯಾವ್ಯಾವ ಜಿಲ್ಲೆಯಲ್ಲಿ ಬೆಳೀತಾರೆ ಅಲ್ಲಿ ನಾವು ಒಂದು APMC ಅಲ್ಲಿ ಒಂದು ಈ ಖರೀದಿ ಕೇಂದ್ರ ತೆಗೀರಿ ಅಂತ ಹೇಳಿ ನಾವು ಪ್ರತಿ ವರ್ಷನೂ ಮನವಿ ಕೊಡ್ತಾ ಇದ್ದೀವಿ. ಅವ್ರಿಗೆ ಅಸಡ್ಡೆ, ಆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೆ ಯಾರು ಜವಾಬ್ದಾರಿಯಿಂದ ಮಾಡಲ್ಲ. ಇವತ್ತು ಅಲ್ಪ ಸ್ವಲ್ಪ ಬೆಳೆ ಬೆಳೆದಿರ್ತಕ್ಕಂಥ ಅತಿವೃಷ್ಟಿ ಅನಾವೃಷ್ಟಿಯಿಂದಾಗಿ ಅಲ್ಪ ಸ್ವಲ್ಪ ಬೆಳೆ ಬೆಳೆದಿರ್ತಾರೆ, ಆ ಬೆಳೆಗೆ ಬೆಂಬಲ ಬೆಲೆ ಇಲ್ಲ. ಬೆಂಬಲ ಬೆಲೆ ಇಲ್ಲ ಅಂದ್ರೆ ಇವತ್ತು ಗೊಬ್ಬರದ ಬೆಲೆ ಜಾಸ್ತಿ ಮಾಡೋಣ ಅಲ್ಲಿ ಮೋದಿ ಸರ್ಕಾರ. ಇವತ್ತು ಏನೊಂದು ರಸಗೊಬ್ಬರ ತಗೊಂಡ್ಬಂದ್ರೆ 2,000 ರೂಪಾಯಿ, ಹೀರೆ ಒಂದೇ 300 ರೂಪಾಯಿ, ಈ ಮಿಕ್ಕಿದೆಲ್ಲ 2,000, 1,800, 2,500 ಮಾಡಿಕೊಂಡೆ. ಈಗ ಹೇಳೋದು ನೋಡಿದ್ರೆ ನಾನು ರೈತರು ಬರ ಮೈ ದೇಶ ಮೇ ಅಚ್ಚಾ ಅಂತಾನೆ ಅಲ್ಲಿ ಮೋದಿ ಕೂತ್ಕೊಂಡು ಡೆಲ್ಲಿ ಒಳಗಡೆ. ಅದು ನಿಲ್ಬೇಕು. ನಮಗೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ನಾವು ಕೇಳ್ತಾ ಇರೋದು ಸ್ವಾಮಿನಾಥನ್ ವರದಿ ಜಾರಿಗೆ ತನ್ನಿ ಅಂತ ಕೇಂದ್ರದವ್ರನ್ನ. ಸ್ವಾಮಿನಾಥನ್ ವರದಿ ಜಾರಿಗೆ ತಂದಿಲ್ಲ, ಅವರು ತರೋದು ಇಲ್ಲ. ಅವರು ನಮ್ಮ ಸಣ್ಣ ರೈತರ ಪರವಾಗಿಲ್ಲ. ಅವ್ರ ಅದಾನಿ ಅಂಬಾನಿ ಅಂತವ್ರ ಪರವಾಗಿ ಅವ್ರಿಗೆ ಏನ್ ಬೇಕೋ ದುಡ್ಡು ಏನ್ ಬೇಕೋ ಎಲ್ಲ ಕೊಟ್ಕೊಂಡು ಮಾಡೋ ಅಂತ ಒಂದು ಇದರಲ್ಲಿದ್ದಾರೆ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರೈತರ ಪರ ಮಾಡಿ ಹೋರಾಟ ಅಂದ್ರೆ ಯಾರು ರೈತರ ಪರ ಯಾರು ಕೇಳಲ್ಲ. ಬರೀ ಅವ್ರ ಕುರ್ಚಿ ಕಿತ್ಲಾಡ್ತಾವ್ರೆ. ನನಗ್ ಕುರ್ಚಿ ಬೇಕು ಅಂತ ಒಬ್ರು, ನನಗ್ ಕುರ್ಚಿ ಬೇಕು ಅಂತ ಒಬ್ರು.
ಕುರ್ಚಿಗೆ ಎಲ್ಲಾದ್ರೂ ಕಿತ್ಲಾಡ್ಲಿ, ನಾವು ಬೇಡ ಅಂತ ಏನ್ ಹೇಳಿಲ್ಲ. ಅವ್ರವ್ರ ಪಾಡ ಅವರು, ನಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ. ಆದ್ರಿಂದ ನಾವು ಈಗ ಬರ್ತಕ್ಕಂಥ ಏನು MLA ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಯಾರು ಬರ್ತಾರೆ ಅವ್ರಿಗೆ ಖಂಡಿತವಾಗಿ ಮಾಡಬೇಕು. ಒಂದು ವೇಳೆ ಮಾಡಿಲ್ಲ ಅಂದ್ರೆ ನಾವು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಲ್ಲಿ ಬಂದು ನಾವು ಒಂದು ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು VR ನಾರಾಯಣ ರೆಡ್ಡಿ ಅಂತ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು. ರಾಜ್ಯದ ವಿವಿಧ ಕಡೆಗಳಿಂದ ಬಂದಿರತಕ್ಕಂಥ ನಮ್ಮ ರೈತ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ತಾಯಂದಿರೇ, ಪ್ರತಿ ವರ್ಷ ಕೂಡ ನಾವು ಇಲ್ಲಿ ಬಂದು ಪರದಾಡೋಂಥ ಸ್ಥಿತಿ ನಾವೇ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಾವು ಅವ್ರು ಇವತ್ತು ದೂರದಲ್ಲಿ ತಪ್ಪಿಲ್ಲ. ಯಾಕೆ ಅಂದರೆ ಅವ್ರು ಕೊಟ್ಟಂಥ ಎಣ್ಣೆ, ಎಂಡ, ಬಾಡು, ನೋಟು, ಸೀರೆ, ಮೂಗ್ತಿರೋ ತಗೊಂಡಿಲ್ಲ ಅಂದ್ರೆ ನಮಗಿಂತ ಪರಿಸ್ಥಿತಿ ಎಲ್ಲಿ ಬರ್ತಿತ್ತು? ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ಪರಿಸ್ಥಿತಿಗೆ ನಮ್ಮನ್ನು ನಾವೇ ಕಾರಣ. ನಾವು ತುಂಬ ದಡ್ರು ಮಾಡ್ತಾರೆ ನಮ್ಮನ್ನು ಆ ಟೈಮಲ್ಲಿ. ಯಾರೆಷ್ಟೇ ಛಲವಾಗಿರ್ತೀವಿ ಅಂದ್ರೂ ಆ ಟೈಮಲ್ಲಿ ಎಳಿತಾರೆ, ನಮ್ಮನ್ನ ಮನ ಒಲಿಸ್ತಾರೆ. ಆದರೆ ಇವತ್ತು ನಾವೆಲ್ಲ ಬಂದು ಎಲ್ಲ ಕಡೆಯಿಂದ ಇಲ್ಲಿ ಕೂತ್ಕೊಂಡು ಗೋಳಾಡ್ತೀವಿ ಅಂದ್ರೆ ತಿರುಗಿ ನೋಡಲ್ಲ. ಅವ್ರವ್ರದೇ ಆದಂಥ ಪ್ರತಿಷ್ಠೆಗಳು, ಅವ್ರವ್ರದೇ ಆದಂಥ ಒಂದು ರೀತಿ ರಿವಾಜ್ಗಳನ್ನ ಇಲ್ಲಿ ಅನೌನ್ಸ್ ಮಾಡ್ತಾರೆ. ಇತ್ತೀಚೆಗಂತೂ ಈ ಕಬ್ಬಿನ ಹೋರಾಟ ರಾಜ್ಯದಲ್ಲಿ ನಡೀತು ಯಾವ ರೀತಿ ಹೋಯ್ತು. ನಮ್ಮ ರೈತರಲ್ಲಿ ಒಂದು ವಿನಂತಿ, ಒಂದು ವರ್ಷ ನಾವು ಕಬ್ಬು ಬೆಳೆದಿಲ್ಲ ಕೊಟ್ಟು ನಾವು ಸತ್ತೋಗ್ಬಿಡ್ತೀವ? ಜೀವನ ಮಾಡಕ್ ಆಗದೇ ಇಲ್ವಾ? ನಾವು ಹೇಳಿ, ನಾವು ಜೀವನ ಮಾಡಕ್ ಆಗಲ್ವಾ? ಒಂದು ವರ್ಷ ಒಂದೇ ಒಂದು ಬೆಳೆ ನಾವು ಫ್ಯಾಕ್ಟ್ರಿಗಳು ಕಬ್ಬು ಹೊಡೆದಿಲ್ಲ ಅಂದ್ರೆ ಅವ್ರ ಫ್ಯಾಕ್ಟ್ರಿ ಏನಾಗುತ್ತೆ, ನಮ್ಮ ಜೀವನ ಏನಾಗುತ್ತೆ? ನಾವೇ ಅದನ್ನ ದುಡುಕಿ ನಿರ್ಧಾರ ಮಾಡ್ಕೊತಾ ಇದೀವಿ. ತೊಗರಿ ಬೆಳೆಗೆ ಹೋರಾಟ, ರಾಗಿಗೆ ಹೋರಾಟ, ತೆಂಗಿಗೆ ಹೋರಾಟ, ತೆಂಗಿನಕಾಯಿಗೆ ಹೋರಾಟ, ಕೊಬ್ಬರಿಗೆ ಹೋರಾಟ. ಪ್ರತಿ ಒಂದು ಬೆಳೆ ನಾವು ಕಷ್ಟಪಟ್ಟು ಬೆಳೆದೇದಲ್ದಿರ ಬಂದು ಎಲ್ಲಾ ಕಡೆ ಕೂತು ನಿಂತು ಹೋರಾಟ ಮಾಡಿ ಸಾಕಾಗೋಗಿದೆ. ರೈತರು ಹೊಲದಲ್ಲಿ ವ್ಯವಸಾಯ ಮಾಡೋದಲ್ಲಿ, ಬೀದಿ ಬಂದು ಹೋರಾಟ ಮಾಡೋದಲ್ಲಿ. ಈ ಒಂದು ಪರಿಸ್ಥಿತಿ ನಮ್ಮನ್ನು ಕಾಡ್ತಾ ಇದೆ ಅಂದ್ರೆ ಹಿಂದೆ ಬ್ರಿಟಿಷ್ನವ್ರು ಆಳುವಾಗ ಎಷ್ಟೋ ನೆಮ್ಮದಿ ಆಗಿದ್ವೇನೋ ರೈತರು ಅಂತ ಅನಿಸ್ತಾ ಇದೆ ಈಗ. ಅದಕ್ಕಿಂತಲೂ ಹೀನಾಯುವ ಸ್ಥಿತಿ ನಮ್ಗೆ ಈಗ ಬಂದು ಕೂತಿದೆ. ಈ ಒಂದು ಸರ್ಕಾರಗಳು, ಈ ಮಂತ್ರಿಗಳು, ಅವ್ರಿಗೆ ಉಪಮುಖ್ಯಮಂತ್ರಿ ಮನೆಗೆ ಮುಖ್ಯಮಂತ್ರಿ ಮನೆಗೆ ಉಪಮುಖ್ಯಮಂತ್ರಿ ತಿಂಡಿ ತಿನ್ನೋದೇ ಒಂದು ದೊಡ್ಡ ಕ್ರೇಜು. ಮಧ್ಯಾಹ್ನ ಊಟ ಮಾಡೋದೇ ಒಂದು ದೊಡ್ಡ ಕ್ರೇಜು. ದಿನವಿಡೀ ಎಲ್ಲ ಟಿವಿಯವರು ಅದನ್ನ ಹೇಳಿದ್ರೆ ಹೊರತು ರೈತರು ಇಷ್ಟೆಲ್ಲ ಹೋರಾಟ ಮಾಡ್ತಾರೆ, ಹೊಡೆದಾಟ ಮಾಡ್ತಾರೆ ಅಂತ ಎಲ್ಲೂ ತೋರಲ್ಲ. ನಮ್ಮ ಈ ಯೂಟ್ಯೂಬ್ ಚಾನಲ್ ನಾವು ಸ್ವಂತವಾಗಿ ಮಾಡ್ಕೊಂಡ್ರೆ ನಮ್ಮ ಯುವಕರು ಇದನ್ನ ಪ್ರಚಾರ ಮಾಡಿದ್ರೆ ಹೊರತು ಯಾವ ನ್ಯಾಷನಲ್ ಟಿವಿನಲ್ಲಿ ಪೇಪರಲ್ಲಿ ಬರಲಿಲ್ಲ. ಯಾವತ್ತೂ ರೈತನ ಮೇಲೆ ಎತ್ತಲ್ಲ, ರೈತನ ತುಣಿಯದೆ. ರೈತ ಇಲ್ಲದೆ ಪ್ರಪಂಚ ಇಲ್ಲ, ದೇಶ ಇಲ್ಲ. ಯಾವ MLA MP ಪ್ರತಿಯೊಬ್ಬರು ಕೂಡ ಈಗೇನು ಕಂಪ್ಯೂಟರ್ ಸಿಸ್ಟಮ್ ಮಾಡೋ ಕಂಪ್ಯೂಟರ್ ತಿನ್ನಲ್ಲ, ಕಾಂಟ್ರಾಕ್ಟ್ ಮಾಡೋನು ಮರಳು ಜಲ್ಲಿ ತಿನ್ನಲ್ಲ, ವಿಧಾನಸೌಧ ಕೂತ್ಕೊಂಡು ವಿಧಾನಸೌಧ ಗೋಡೆ ಮುರ್ಕೊಂಡು ಯಾರು ತಿನ್ನಲ್ಲ. ನಾವು ರೈತರು ಬೆಳೆನೇ ತಿಂದು ಜೀವಿಸ್ತಾ ಇರೋದು. ಇವತ್ತೇನು ವಿಧಾನಸೌಧದಲ್ಲಿ ತಿಂದು ವೇಸ್ಟ್ ಮಾಡಿ ಬಿಸಾಕ್ತಾರಲ್ಲ, ಆ ವೇಸ್ಟ್ಗೆ ಯಾರು ಬೆಲೆ ಕಟ್ಟೋರು? ಯಾರು ಇಲ್ಲ. ನಾವು ರೈತರು ಅನ್ನ ಇಲ್ಲದೆ ಬರ್ತಾ ಇದೀವಿ, ದೂರದಿಂದ ರೊಟ್ಟಿ ಬುತ್ತಿ ಕಟ್ಕೊಂಡು ಇಲ್ಲಿ ಬರ್ತಾ ಇದೀವಿ. ಆದ್ರೆ ದಿಮಾಕ್ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಅವ್ರು ತಿಂದು ಬಿಸಾಕ್ತಾವ್ರೆ. ಅದನ್ನ ಕೌಂಟ್ ಮಾಡಿದಾರೆ ಯಾರಾದ್ರೂ? ಒಂದು ದಿವಸಕ್ಕೆ ಅವ್ರದ್ದು ಊಟದ ಖರ್ಚು ವೆಚ್ಚ ಅಂತ ಯಾರು ಕೇಳಿದಾರೆ? ನಮ್ಗೆ ಹೇಳಿದಾರ? ನಾವು ಅಲ್ಲಿಂದ ಇಲ್ಲಿಗೆ ಸಿದ್ದರಾಮಯ್ಯ ಫ್ರೀಯಾಗಿ ಬಸ್ ಚಾರ್ಜ್ ಬಿಟ್ರು ಅಂತ ಖುಷಿ ಪಡ್ತೀವಿ ಹೆಣ್ಮಕ್ಳು. ಆದ್ರೆ ನಮಗೆ ಫ್ರೀ ಕೊಟ್ರು ಗಂಡ್ ಮಕ್ಳು ಡಬಲ್ ತಗತ್ತವ್ರೆ. ಇದು ನಾವ್ ಯಾರು ಕೇಳಿರ್ಲಿಲ್ಲ. ಕೊಡ್ಲಿ, ಅವ್ರು ಏನ್ ಕೊಡ್ಬೇಕಾಯ್ತು? ನಿಜವಾದ ಒಂದು ಅಧಿಕಾರ ನಡೆಸೋರು. ಕಿಲೋಮೀಟರ್ಗೆ ₹1 ಮಾಡಿದ್ರು ಸಾಕಾಗಿತ್ತು, ಎಲ್ಲರಿಗೂ ಅನುಕೂಲ ಆಯ್ತಿತ್ತು, ಎಲ್ಲರೂ ಪ್ರಯಾಣ ಮಾಡ್ತಿದ್ವಿ. ಅವ್ರು ಫ್ರೀ ಬಿಟ್ಟಾಗ್ಲೂ ನಾವು ಓಡಾಡ್ತೀವಿ, ಫ್ರೀ ಬಿಡದ ಇದ್ದಾಗಲೂ ನಾವು ಓಡಾಡ್ತೀವಿ. ನಾವೇನು ಮನೇಲಿ ಕೂತಿರ್ಲಿಲ್ಲ ಅವತ್ತೇ. ಅದೇ ರೀತಿ ಅಕ್ಕಿ ಫ್ರೀ ಮಾಡಿದ್ರು. ಏನ್ ರೈತರನ್ನ ಅಲ್ಲ ಅಂತ ಇಲ್ವಾ? ನಾವು ಬೆಳೆಯೋದು, ನಾವು ಕೊಡೋದು ಎಲ್ಲರಿಗೂ. ರೈತರು ಫ್ರೀ ಅಂತ ಕೊಡೋ ಬದಲು ಒಂದು ಕಾರ್ಡಲ್ಲಿ ಒಬ್ಬ ವ್ಯಕ್ತಿಗೆ ₹10 ಫಿಕ್ಸ್ ಮಾಡಿದ್ರೆ ಸರ್ಕಾರ ಕ್ಲಾಸ್ ಅಂತ ಹೇಳ್ತಿರ್ಲಿಲ್ಲ. ಪ್ರತಿ ಒಂದು ಕರೆಂಟ್ ಫ್ರೀ ಕೊಡಿತಾರೆ, ಯಾರು ಕೇಳಿರ್ಲಿಲ್ಲ. ಈಗ ಬರ್ತಾ ಇದೀವಿ, ಟೋಲ್ಗಳಲ್ಲಿ ಎಲ್ಲ ರೈತರುಗಳು ಕೈ ಮುಗಿತಾರೆ. ಫಸ್ಟ್ ಕರೆಂಟ್ ಒಂದು ಬಗೆಹರಿಸಿ, ನಿಮಗೆ ಪುಣ್ಯ ಬರುತ್ತೆ, ನಮಗೆ ಕರೆಂಟ್ ತುಂಬಾ ಅಭಾವ ಇದೆ. ಇವ್ರನ್ನೇನೋ ಬಿಟ್ಟು ಕರೆಂಟ್ ಕೊಡಿದ್ದು ಯಾವ ತರ ಕೇಳಿದ್ವಾ? ಅದನ್ನ ಬಿಟ್ರು ಈಗ ಟ್ರಾನ್ಸ್ಫರ್ ದುಡ್ಡು. ಈಗ ಅಲ್ಲೇ ಸೋಲಾರ್ ಬಂದೈತೆ ಅಂತ ಹಳ್ಳಿ ಅದೊಂದು ಬುಗ್ಗಲ್ಲಿ ಎಬ್ಬಿಸ್ತಾವ್ರೆ, ರೈತರನ್ನ ತಲೆ ಕೆಡಿಸ್ತಾವ್ರೆ. ಇದೆಲ್ಲ ಬೇಕಾಗಿತ್ತ ನಮ್ಗೆ? ಹಿಂದೆಲ್ಲ ಬೆಳೆದ ಮಾಡ್ತಿರ್ಲಿಲ್ವಾ? ಇಲ್ದೇ ಆಸೆ ಹುಟ್ಟಿಸಿ ರೈತರನ್ನ ಹುಮ್ಮಸ್ ಮಾಡಿ ಓಟ್ ಕಿತ್ಕೊಳ್ಳೋದು, ಮತ್ತೆ ತಂದು ಬೀದು ನಿಲ್ಸೋದು. ಎಲ್ಲಿವರೆಗೂ ರೈತರನ್ನ ಎಚ್ಚೆತ್ಕೊಳ್ಳೋ ಅಲ್ಲಿವರೆಗೂ ನಾವು ಉದ್ಧಾರ ಆಗಲ್ಲ. ಏನು ನಮ್ಮ ರೈತರು ಒಗ್ಗಟ್ಟಾಗಿ ನಾವು ನಮ್ಮ ಜಿಲ್ಲೆಗಳಲ್ಲಿ ಒಬ್ಬರಾಗ್ಲಿ ಇಬ್ಬರಾಗ್ಲಿ ನೀವು ವಿಧಾನಸೌಧ ನುಗ್ಗಿದಾಗಲೇ ನಮ್ಗೊಂದು ಬೆಲೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇದನ್ನ ಪ್ರತಿಯೊಬ್ಬರು ಕೂಡ ಮನದಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ನಮ್ಮ ಹೆಣ್ಮಕ್ಳು ಇವತ್ತು ಬೀದಿಲ್ ಬಂದು ನಿಂತ್ಕೊತೀವಿ. ಮೊದಲು ಹಸು ಕರಿಯೋರು ಯಾರು, ಮೇವು ಹಾಕೋರು ಯಾರು?
ಮಕ್ಕಳು ನೋಡ್ಕೊಳ್ಳೋರು ಯಾರು? ಪದೇ 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 ಹೋರಾಟ ಮಾಡ್ಕೊಂಡು ಬೀದಿಲಿ ನಿಲ್ಲಕ್ಕಾಯ್ತದ ನಾವು? ಅವ್ರ ಹೆಂಡ್ತಿರ್ ಬರ್ತಾರೆ ಆಚರ್ಯಕ್ಕೆ, ಅವ್ರ ಹೆಂಡ್ತಿರ್ ಬರ್ತಾರ ಹೊಲ ಮನೆ ಕೆಲಸ ಮಾಡಕ್ಕೆ. ನಾವು ತಾನೇ ಮಾಡೋದು, ನಮ್ಮ ಹೆಣ್ಮಕ್ಳು ತಾನೇ ಮಾಡೋದು, ನಮ್ಮ ಗಂಡ್ಮಕ್ಳು ತಾನೇ ಮಾಡೋದು. ಯಾಕೆ ಹುಟ್ಟಾಡ್ರಿಗೆ ಅರ್ಥ ಆಯ್ತಾ ಇಲ್ಲ? ಅಧಿಕಾರ ಮಾಡ್ತಾರೆ ಅಭಿವ್ಯಕ್ತಿಗಳು ಯಾಕೆ ಅರ್ಥ ಆಯ್ತಾ ಇಲ್ಲ ಇದು? ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಒಗ್ಗಟ್ಟಾಗಿ ಇನ್ನೂ ಹೆಚ್ಚಿನ ರೀತಿ ನಾವು ಜನ ಸೇರಿ ವಿಧಾನಸೌಧದಿಂದ 3 ಕಿಲೋಮೀಟರ್ ಆಗ್ತಾರೆ. ಇದೇ 5-6 ವರ್ಷದಿಂದ 2015-16ರಲ್ಲಿ ವಿಠಲ್ ಅರ್ಬಾವಿ ಅವರು ಕಬ್ಬಿಗೋಸ್ಕರ ವಿಷ ಕುಡ್ದಂತ ವ್ಯಕ್ತಿ. ವಿಷ ಕುಡಿದು ರೈತರಿಗೆ ಹೋರಾಟ ಮಾಡಿದ್ರು. ಏನ್ ಪ್ರತಿಫಲ ಸಿಕ್ತು? ಸತ್ತವನ್ ಅವ್ನು ಸತ್ತ, ಇವ್ರು ಮಜಾ ಮಾಡಿದ್ರು, ಮೋಜು ಮಸ್ತಿ ಮಾಡಿದ್ರು. ರೈತರಿಗೆ ಬೆಲೆ ಇದೆಯಾ? ನಾವ್ ಇನ್ನ ಮನೆಗೊಬ್ರು ಸತ್ತರು ಇವ್ರು ಎದುರಿಸ್ಕೊಳ್ಳಲ್ಲ. ಆದ್ರಿಂದ ಮನೆಗೊಬ್ರು ಹೋರಾಟಗಾರರು ಯಾವಾಗ ನಾವು ನಿಲ್ತೀವಿ ಅವತ್ತೇನಾದ್ರು ಸ್ವಲ್ಪ ಏನೋ ಮಟ್ಟ ಹಾಕ್ಬೋದು. ನಾವು ರೈತರು ಒಗ್ಗಟ್ಟಾದ್ರೆ ಈ ಸರ್ಕಾರನ, ಈ ಮಂತ್ರಿ MLAಗಳನ್ನ ಮಟ್ಟ ಹಾಕ್ಬೋದು. ಅಲ್ಲಿ ದೇಶ ಕಾಯೋನ್ಗೂ ಒಂದೇ, ಇಲ್ಲಿ ಬೆಳೆ ರೈತನಿಗೂ ಒಂದೇ ಬಾಳ್ ತಂದಿಟ್ಟವ್ರೆ. ದಯವಿಟ್ಟು ಇನ್ನು ಮುಂದಾದ್ರೂ ನಮ್ಮ ರೈತ ಕುಲ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೀನಿ. ಜೈ ಜವಾನ್, ಜೈ ಕಿಸಾನ್. ಸುಮಾರು 800-900 ಸಾವಿರಾರು ಕಿಲೋಮೀಟರ್ ಇಂದ ಇಲ್ಲಿಗೆ ಬರ್ಬೇಕಾದಂತ ಸನ್ನಿವೇಶ ತಂದಿಟ್ಟಿರ್ತಕ್ಕಂಥ ಈ ಸರ್ಕಾರಕ್ಕೆ ಒಂದ್ಸರಿ ಧಿಕ್ಕಾರವನ್ನ ಕೂಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಭ್ರಷ್ಟ ಅಧಿಕಾರಿಗಳಿಗೆ, ನಮ್ಮ ಬೇಡಿಕೆಯನ್ನು ಈಡೇರಿಸಿದ ಸರ್ಕಾರಕ್ಕೆ. ಈಗ ನಮ್ಮ ನಾಗರತ್ನ ಹೇಳಿದಾಗ ನೀವು ಮತ ಕೊಟ್ಟಿದ್ದು ನೀವು ಎಲ್ಲರೂ ಸೇರಿ ಮತ ಕೊಟ್ಟಿದ್ದೀವಿ. ಇವತ್ತು ನಾವು ಈ ಬೀದಿಗೆ ಬಂದು ಕೊಡ್ತಕ್ಕಂಥ ಪರಿಸ್ಥಿತಿ ತಂದು ಮಾಡಿರ್ತಕ್ಕಂಥದ್ದು ಈ ರಾಜಕಾರಣಿಗಳು, ಈ ಸರ್ಕಾರ. ಇವತ್ತು ರೈತ ಎಷ್ಟೇ ಕಷ್ಟಪಟ್ಟು ಬೆಳೆದ ಬೆಳೆಗೆ ಸರಿಯಾದ ರೀತಿ ಬೆಲೆ ಇಲ್ಲ. ಈ ಭಾಗದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಒಬ್ರು ಹೇಳ್ತಾ ಇದ್ರು, ತೊಗರಿ ಎಷ್ಟು ವರ್ಷದಿಂದ ಈ ಭಾಗದಲ್ಲಿ ತೊಗರಿ ಬೆಳೆಯನ್ನ ಬೆಳಿತಾವ್ರೆ. ಇವ್ರ ಕಣ್ಣು ಕಾಣಿಸ್ತಾ ಅಲ್ವಾ? ಈ ತೊಗರಿ ಬೆಲೆಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಶೀಘ್ರ ಖರೀದಿ ಕೇಂದ್ರವನ್ನ ತೆರೀಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಹಾಗೆ ಸುಮಾರು ಅಂದ್ರೆ ನಾನಾ ರೈತರುಗಳು ಕಷ್ಟಗಳು ಹೇಳ್ತಿರೋದು, ಸಾಕಷ್ಟು ಕಷ್ಟಗಳು ಈ ರೈತರಲ್ಲೇ ಇವತ್ತು ಕಾಡ್ತಾವೆ. ಯಾವುದೂ ಸಹ ಇವರು ಸರಿಯಾದ ರೀತಿ ಈ ರೈತರಿಗೆ ನ್ಯಾಯ ದೊರಕಿಸ್ಕೊಡೋದ್ರಲ್ಲಿ ವಿಫಲವಾಗಿದೆ ಈ ಸರ್ಕಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ನಮ್ಮ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಬೆಳತಕ್ಕಂಥದ್ದು ತಾಂಬಾಕು. ಈ ತಾಂಬಾಕಿನಿಂದ ಸುಮಾರು 1 kgಗೆ 3,600ರಿಂದ 10,000 ಗಂಟೆ ಈ ಸರ್ಕಾರ ಟ್ಯಾಕ್ಸ್ ಅನ್ನ ಮಾತಾಡ್ತೀನಿ ಟ್ಯಾಕ್ಸ್ ಅನ್ನ ಕಟ್ಟಿಸ್ಕೊತಾ ಇದೆ. ಅಲ್ಲಿ ನಮ್ಮ ರೈತರಿಗೆ ಕೇವಲ 200ರಿಂದ 250 ರೂಪಾಯಿ ಬೆಲೆಯನ್ನ ನಿಗದಿ ಮಾಡಿದ್ದಾರೆ. ಆದ್ರಿಂದ ಈ ಸಾರಿ ನಾವು ಎಷ್ಟೇ ಹೋರಾಟ ಮಾಡಿದ್ರು ಈ ಸರ್ಕಾರ ಸರಿಯಾದ ಬೆಲೆಯನ್ನ ಕೊಡದೇ ಇರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ರಸ್ತೆ ತಡೆ ಮಾಡುವುದಲ್ಲದೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಸರಿಯಾದ ಬೆಲೆ ಕೊಟ್ಟಿಲ್ಲ ಅಂದ್ರೆ ಈ ಹೋರಾಟವನ್ನ ಹಿಂಜರಿಯೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ರೈತರಿಗೆಲ್ಲ ಹೊಂದಿಸಿ ನನ್ನ ಮಾತನ್ನ ಮುಗಿಸುತ್ತೇನೆ. ಬರಬಾರ್ದಾ? ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರು ಇಲ್ಲಿ ಬರಬಾರ್ದಾ? ನೀವು ನೋಡಿ ನಾನು ಹೇಳೋದು ತಪ್ಪಿದ್ರೆ ಕೇಳಿ. ಈ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಇನ್ನೊಂದ್ಸಲ. ಈ ಭ್ರಷ್ಟ ಸರ್ಕಾರಕ್ಕೆ, ರೈತರಿಗೆ ಅನ್ಯಾಯ ಮಾಡ್ತಿರುವ ಸರ್ಕಾರಕ್ಕೆ ತಕ್ಷಣ ನಮ್ಗೆ ಕಂದಾಯ ಮಂತ್ರಿ ಸ್ಥಳಕ್ಕೆ ಬರಬೇಕು. ಹಾಗೆ ಕೃಷಿ ಮಂತ್ರಿಗಳಾದಂತ ಚಲುವರಾಯಸ್ವಾಮಿ ಅವರು ಈ ವೇದಿಕೆಗೆ ಬರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬರಲಿಲ್ಲ ಅಂದ್ರೆ ನಾವು ರೈತರೆಲ್ಲ ರಸ್ತೆಗೆ ಹೋಗ್ಬೇಕಾಗ್ತದೆ ಈಗ. ಹಾಗೆ ಸಕ್ಕರೆ ಸಚಿವರು ಕೂಡ ಬರಬೇಕು. ಈ ಭಾಗದಲ್ಲಿ ಹೆಚ್ಚು ಕಬ್ಬು ಬೆಳೆಯನ್ನು ಬೆಳೀತಾ ಇರೋದ್ರಿಂದ ಇಲ್ಲಿ ನಮ್ಮ ರೈತರಿಗೆ ಸಂಬಂಧಪಟ್ಟ ಮಂತ್ರಿಗಳು ಯಾರು ಬರ್ತಾ ಇಲ್ಲ. ನಾವೇನ್ ಬೀದಿ ನಾಯಿಗಳ ಬಂದು ಕೂತ್ಕೊಳ್ಳಕ್ಕೆ? ನಾವು ಇವ್ರಿಗೆ ಮತ ಕೊಟ್ಟು ಇವ್ರನ್ನ ಅಧಿಕಾರ ಕೂರಿಸಿರ್ತಕ್ಕಂಥವ್ರು ಈ ರೈತರು. ಈ ರೈತ ದೇಶದ ಬೆನ್ನೆಲುಬು ಅಂತ ಭಾಷಣ ಬಿಗಿಯಾಕಾಯ್ತದೆ. ಅವರು ಇಲ್ಲಿ ಬೀದಿಗೆ ಕೂತ್ಬಿಟ್ಟು ಇಲ್ಲ ಏನ್ ರೈತರನ್ನ ನಾಯಿಗಳು ಅನ್ಕೊಂಡಿದ್ದಾರೆ ಅವರು. ತಕ್ಷಣ ಬರ್ಲಿಲ್ಲ ಅಂದ್ರೆ ನಾವು ರಸ್ತೆಗೆ ನುಗ್ತೀವಿ. ಅದಾಗುವಂತ ಅನಾಹುತವೆಲ್ಲವನ್ನ ಈ ಸರ್ಕಾರ ಬರ್ಸ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಬೆಳೆ ವಿಮೆ ಪದ್ಧತಿ ಕೇಂದ್ರ ಸರ್ಕಾರ ಮೊದಲು ಬದಲಾವಣೆ ಮಾಡಬೇಕು. ಯಾರೋ ಕ್ರಿಕೆಟ್ನವ್ರಿಗೆ ಒಂದ್ ಕೆನ್ನೆ, ಒಂದ್ ಬೆರಳು ಅಥವಾ ಕಾಲಲ್ಲಿ ಏನಾದ್ರೂ ನೋವಾದ್ರೆ ಕೋಟಿ ಹಣವನ್ನು ವೈಯಕ್ತಿಕವಾಗಿ ಬೆಳೆ ವಿಮೆಯಲ್ಲಿ ಕೊಡ್ತಾ ಇದೆ ಸರ್ಕಾರ. ವಿಮಾನದಲ್ಲಿ ಅಪಘಾತ ಆಗಿ ಸತ್ರು ಅಂತ ಹೇಳಿದ್ರೆ ಕೋಟಿಗಟ್ಟಲೆ ಹಣವನ್ನ ಕೇಂದ್ರ ಸರ್ಕಾರಗಳು ಘೋಷಣೆ ಮಾಡ್ತವೆ. ಅದೇ ರೈತ ತನ್ನ ಹೊಲದಲ್ಲಿ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂಥ
ಅನ್ನವನ್ನ ದಾನ ಮಾಡ್ತಕ್ಕಂಥ ರೈತರಿಗೆ ಇವತ್ತು ತನ್ನ ಭೂಮಿಯಲ್ಲಿ ಕೃಷಿಯನ್ನ ಮಾಡ್ತಾ ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ ಕೇವಲ 2 ರಿಂದ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಲ್ಲ. APMCಯಲ್ಲಿ ಮಾಡಬೇಕಾಗ್ತದೆ. ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ, ಕೃಷಿಯನ್ನ ಮಾಡ್ತಕ್ಕಂಥ ರೈತ ತನ್ನ ಕೃಷಿ ಭೂಮಿಯಲ್ಲಿ ಏನಾದ್ರು ಆಕಸ್ಮಿಕವಾಗಿ ಮರಣ ಆದ್ರೆ ಸುಮಾರು 1 ಕೋಟಿ ರೂಪಾಯಿ ದೇಶಕ್ಕೆ ಆ ರೈತರ ಕುಟುಂಬಕ್ಕೆ ಭದ್ರತೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ ಸರ್ಕಾರವನ್ನ. ಯಾಕೆ ಈ ಘೋಷಣೆ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಇಷ್ಟವಿಲ್ಲ? ಸರ್ಕಾರ ಇವತ್ತು ಮಾಡಬೇಕಾಗಿರೋದು ಮೂಲ ಕರ್ತವ್ಯಗಳವು. ಇವತ್ತು ಸರ್ಕಾರಿ ನೌಕರಿ ಮಾಡಿದಂತವ್ರಿಗೆ ಶಾಸಕರಾಗಿ ಕೆಲಸ ಮಾಡಿ, ಮಂತ್ರಿಯಾಗಿ ಕೆಲಸ ಮಾಡಿ, ಮುಖ್ಯಮಂತ್ರಿಯಾಗಿ ಸರ್ಕಾರದೊಳಗಡೆ ಕೆಲಸ ಮಾಡೋದು ಎಲ್ಲರೂ ಕೂಡ ಪಿಂಚಣಿ ವ್ಯವಸ್ಥೆಯನ್ನ ನೀವು ಮಾಡ್ಕೊಂಡಿದ್ದೀರಿ. ಆದ್ರೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತರಿಗೆ ನಿಮಗೆ ಮತವನ್ನು ದಾನ ಮಾಡ್ತಾ ಇದೀವಿ, ಒಂದ್ ಕಡೆ ಪ್ರತಿದಿನ ಅನ್ನವನ್ನು ಕೂಡ ದಾನ ಮಾಡ್ತಾ ಇದೀವಿ. ನಮಗೆ ಯಾಕೆ ಪಿಂಚಣಿ ವ್ಯವಸ್ಥೆ ಇಲ್ಲ? ರಾಜ್ಯದಲ್ಲಿ ಕೇಂದ್ರ ಸರ್ಕಾರಗಳು ಇದನ್ನ ಯೋಚನೆ ಮಾಡಿ ರೈತ ಮತ್ತು ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ಆದ್ರೆ ಈ ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ರೈತರಿಗೆ ಪಿಂಚಣಿ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಇವತ್ತು ದೇಶದಲ್ಲಿ ಪ್ರತಿ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅವೈಜ್ಞಾನಿಕವಾದಂತಹ ಕಾನೂನುಗಳನ್ನ ಮಾಡಿ ಇವತ್ತು ಬ್ಯಾಂಕ್ ಅಲ್ಲಿ ಸಾಲ ಕೇಳಕ್ ಹೋದ್ರೆ ಕಾರ್ಗೆ ಸಾಲ ಕೊಡ್ತೀವಿ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಬ್ಯಾಂಕ್ ಮುಂದೆ ಕಾರ್ಗೆ ಸಾಲ ಕೊಡ್ತೀವಿ, ಚಿನ್ನಕ್ಕೆ ಸಾಲ ಕೊಡ್ತೀವಿ. ಒಂದು ಬ್ಯಾಂಕ್ ಮುಂದೆ ಕೃಷಿಗೆ ನಾವು ಸಾಲ ಕೊಡ್ತೀವಿ ಅಂತ ಹೇಳಿ ಒಂದು ಬ್ಯಾಂಕ್ ನಾವು ಸಾಲ ಬೋರ್ಡ್ ಹಾಕಿಲ್ಲ. ಯಾಕೆ? ಕೃಷಿ ದೇಶದಲ್ಲಿ ಬೆನ್ನೆಲುಬಲ್ವಾ? ಈ ದೇಶದ ಆದಾಯದ 33% GSTಗೆ ಒಳಪಟ್ಟಂತ ವ್ಯವಸ್ಥೆ ಒಳಗಡೆ ನಾವು ಹಣವನ್ನು ಸಂದಾಯ ಮಾಡ್ತೇವೆ. ಕೃಷಿಗಳು ಇವತ್ತು ಸಕ್ಕರೆ ಕಾರ್ಖಾನೆಗಳಿರ್ಬೋದು, ನಷ್ಟದಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಸಕ್ಕರೆ ಕಾರ್ಖಾನೆಗಳು ಹೊಸದಾಗಿ 32 ಸಕ್ಕರೆ ಕಾರ್ಖಾನೆಗಳು ಅರ್ಜಿ ಹಾಕೊಂಡಿದ್ದೇವೆ, ನಮಗೆ ಸಕ್ಕರೆ ಕಾರ್ಖಾನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ. ಅಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ನಷ್ಟದಲ್ಲಿದ್ದಾರೋ ಲಾಭದಲ್ಲಿದ್ದಾರೋ ಅಂತಕ್ಕಂಥದ್ದು ಇದು ಮೂಲವಾಗಿ ಕಾಣ್ತಾ ಇದೆ ಬಂಧುಗಳೇ. ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಅರ್ಥ ಮಾಡ್ಕೋಬೇಕು. ಕಳೆದ 2 ವರ್ಷದಿಂದ ಆದೇಶ ಮಾಡಿರ್ತಕ್ಕಂಥ 950 ಕೋಟಿ ರೂಪಾಯಿ ರೈತರಿಗೆ ಬಂದಿಲ್ಲ. ಇನ್ನು ಹಣ 950 ಕೋಟಿ ರೂಪಾಯಿ ರೈತರಿಗೆ ಹಣ ಬಂದಿಲ್ಲ. ಸರ್ಕಾರ ಆದೇಶ ಮಾಡಿರ್ತಕ್ಕಂಥದ್ದು ನಿನ್ನೆ ಮೊನ್ನೆ ರಾಜ್ಯ ಸರ್ಕಾರ ಆದೇಶ ಮಾಡಿರ್ತಕ್ಕಂಥದಕ್ಕೆ ವಿರುದ್ಧವಾಗಿ ನ್ಯಾಯಾಲಯಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೋಗ್ತಾ ಇದ್ದಾರೆ. ಅಂದ್ರೆ ಈ ರಾಜ್ಯದಲ್ಲಿ ಬಂಡವಾಳಶಾಹಿಗಳು, ಶ್ರೀಮಂತರು, ಸಕ್ಕರೆ ಕಾರ್ಖಾನೆ ಮಾಲೀಕರು ಸರ್ಕಾರ ಮತ್ತು ಅಧಿಕಾರವನ್ನ ತಮ್ಮ ಬೆರಳೆ ಎಣಿಕೆ ಒಳಗಡೆ ಆಡಿಸ್ತಕ್ಕಂಥ ಕೆಲಸ ಆಗ್ತದೆ ಬಂಧುಗಳೇ. ನಾವು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ರೈತ ಬಂಧುಗಳು, ಏನಿವತ್ತು ಸರ್ಕಾರ ಆದೇಶ ಮಾಡಿದೆ ಅದನ್ನ ತಕ್ಷಣ ನೇರವಾಗಿ ರೈತರ ಅಕೌಂಟ್ಗೆ ಜಮಾ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಒಂದ್ ಸಕ್ಕರೆ ಕಾರ್ಖಾನೆ ಮೇಲೆ ಕ್ರಮ ತಗೊಂಡಿಲ್ಲ ಸರ್ಕಾರ, ಒಂದ್ ಸಕ್ಕರೆ ಕಾರ್ಖಾನೆ ಮೇಲೆ ಲೈಸೆನ್ಸ್ ರದ್ದು ಮಾಡಿಲ್ಲ. ಯಾಕೆ? ಸರ್ಕಾರಗಳು, ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆಯನ್ನ ಕೇವಲ 10 ವರ್ಷದಿಂದ ಹೆಚ್ಚಿಗೆ ಮಾಡಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರಗಳು ಹೇಳ್ತಾ ಇದ್ದಾವೆ. ಆದ್ರೆ ಪ್ರತಿ ವರ್ಷ ಸಕ್ಕರೆ ಸಚಿವರಿಂದ ಹಿಡಿದು ಮಂತ್ರಿ, MLAಗಳು, ಶಾಸಕರು ಸಂಬಳಗಳು, ಸಾರಿಗೆಗಳು ಪ್ರತಿದಿನ ಜಾಸ್ತಿ ಆಗ್ತಾ ಇದಾವೆ. ಆದ್ರೆ ರೈತ ಬೆಳೆದಂತ ನಮ್ಮ ಅನ್ನದಾತರು ಕೊಟ್ಟಿರ್ತಕ್ಕಂಥ, ನಾವು ಅನ್ನದಾನವನ್ನು ಮಾಡ್ತಕ್ಕಂಥವ್ರು ನಮಗೆ 1 ರೂಪಾಯಿ ಜಾಸ್ತಿ ಮಾಡ್ತಕ್ಕಂಥದ್ದಲ್ಲಿ ಪೈಸೆ ರೂಪಾಯಿನಲ್ಲಿ ಜಾಸ್ತಿ ಮಾಡ್ತಕ್ಕಂಥ ಸರ್ಕಾರಗಳಿಗೆ ಯಾವ ರೀತಿ ಬುದ್ಧಿ ಹೇಳ್ಬೇಕು ಅಂತ ಹೇಳಿದ್ರೆ ಆ ಬುದ್ಧಿ ಹೇಳೋ ಕೆಲಸ ಮಾಡ್ಲಿಕ್ಕೆ ಇವತ್ತು ನಾವಿಲ್ಲಿ ಬೆಳಗಾವಿ ಬಂದಿರ್ತಕ್ಕಂಥ ಬಂಧುಗಳೇ. ಆದ್ರಿಂದ ಅರ್ಥ ಮಾಡ್ಕೋಬೇಕು. ಸರ್ಕಾರ ಇವತ್ತು ಮಂತ್ರಿಗಳು ಬಂದಿದ್ದಾರೆ. ತಾವು ಸರ್ಕಾರಕ್ಕೆ ಏನಿವತ್ತು ಮುಖ್ಯಮಂತ್ರಿಗಳಿಗೆ ಇಲ್ಲಿ ಇರ್ತಕ್ಕಂಥ ರೈತ ಮುಖಂಡರ, ಪ್ರಮುಖರ ರೈತ ಮುಖಂಡರ ನಿಯೋಗವನ್ನ ತಗೊಂಡೋಗಿ ರೈತರ ಸಮಸ್ಯೆಗಳನ್ನ ಮುಖ್ಯಮಂತ್ರಿಗಳ ಅರಿವು ಉಂಟು ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕಿಸಾನ್. ಮೀನುಗಾರಿಕೆ ಮತ್ತು ಬಂದರು ಸಚಿವರು ತಾವು. ನಮ್ಮ ಯಾವ ಬಂದರ್ನಿಲ್ಲ, ಮೀನು ಯಾವಿಲ್ಲ, ಬಂದರುಗಳಿಲ್ಲ. ನಾವು ಮೀನುಗಾರಿಕೆನ ಯಾರು ಮಾಡ್ತಿಲ್ಲ ನಾವು. ಆದರೂ ತಮ್ಮನ್ನು ಕಳಿಸ್ಯಾರ, ತಾವು ಬಂದಿರಿ, ತಮಗೆ ಸ್ವಾಗತ ಮಾಡ್ತೀನಿ. ನಮಗೆ ಬೇಕಾಗಿರೋದು ಕೃಷಿ ಸಚಿವರು, ಕಂದಾಯ ಸಚಿವರು. ಇವರಿಬ್ಬರು ಸಚಿವರು ಬರಲೇಬೇಕು ಇಲ್ಲಿ ಹೋರಾಟಕ್ಕೆ. ಯಾಕಂದ್ರೆ ಇವ್ರನ್ನ ಕರೆಸ್ಲಿಕ್ಕಂದ್ರೆ ನಾವು ಸುಮ್ಮನೆ ಇರಲ್ಲ. 2024, 25, 26ನೇ ಸಾಲಿನಲ್ಲಿ ಭತ್ತ ಬೆಳೆಗಳು, ಅನೇಕ ಬೆಳೆಗಳು, ಭತ್ತ ಜೊತೆಗೆ ಅನೇಕ ಬೆಳೆಗಳು ನಷ್ಟ ಆಗಿದ್ವು. ಭಾರಿ ಮಳೆಯಿಂದ ನಷ್ಟ ಆಗಿದ್ದು. ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಸಮೀಕ್ಷೆ ಮಾಡಿದರು ಪ್ರತ್ಯೇಕವಾಗಿ 24, 25, 26ನೇ ಸಾಲಿನಲ್ಲಿ. 2 ಸಮೀಕ್ಷೆಗಳು ರೈತರಿಗೆ ಆಶಾದಾಯಕವಾಗಿದ್ದು. ಏನಾದ್ರು ಕೊಡ್ತಾರ, ಸರ್ಕಾರದವ್ರು ಹಾಕ್ತಾರ ಅಂತೇಳಿ ಅಕೌಂಟು, ಆಧಾರ್ ಕಾರ್ಡ್ ಎಲ್ಲ ಜೆರಾಕ್ಸ್ ಮಾಡಿ ಕೊಟ್ಟಿದ್ದರು. ಯಾರಿಗೆ? ಕೃಷಿ ಅಧಿಕಾರಿಗಳಿಗೆ ಮತ್ತು ಕಂದಾಯ ಅಧಿಕಾರಿಗಳಿಗೆ.
ಕೃಷಿ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಕಳಿಸೋ ಯಾರಪ್ಪ? ಕಂದಾಯ ಮಂತ್ರಿಗಳು, ಕೃಷಿ ಮಂತ್ರಿಗಳು ಮತ್ತು ಸರ್ಕಾರ. ವೇದಿಕೆ ಮೇಲೆ ದಯಮಾಡಿ. ಮತ್ತೆ ನೀವು ಕಳಿಸಿದಿರಲ್ಲ ಅಧಿಕಾರಿಗಳನ್ನ, ಎಲ್ಲ ಹೊಲ ತಿರುಗಾಡಿದ್ರಿ, ವಿರೋಧ ಪಕ್ಷದವರು ತಿರುಗಾಡಿದ್ವಿ ಹೊಲ. ಏನಂತ ಹೇಳಿದ್ರಿ? ಬೆಳೆ ಸಮೀಕ್ಷೆ ಮಾಡಕೈತಿ ಅಂತೇಳಿ ಎಲ್ಲರೂ ಫೋರ್ಸ್ ಕೊಟ್ಟಿರಿ, ಎಲ್ಲ ಹೊಲಗಳ ತಿರುಗಾಡಿ. ಮತ್ತೆ 24-25ನೇ ಸಾಲ, 25-26ನೇ ಸಾಲ ₹1 ಜಮಾ ಆಯ್ತು. ಯಾರಿಗಾದ್ರ ಜಮಾ ಆಗಿಲ್ಲ. ವಿರೋಧ ಪಕ್ಷದವರು ಬಂದಿರಿ, ಸಂಘ ಸಂಸ್ಥೆಯವರು ಬಂದಿರಿ, ಸರ್ಕಾರ ನಡೆಸೋರು ಬಂದಿರಿ, ನಮಗೆ ಜಮಾ ಆಗಿಲ್ಲ. ಅದಕ್ಕೆ ಆ ವರದಿ ಎಲ್ಲಿ ಹೋಯ್ತು? ಸಮೀಕ್ಷೆ ಮಾಡಿರಲ್ಲ ನಿಮ್ಮ ಅಧಿಕಾರಿಗಳು, ಎಲ್ಲಿ ವಿಷಯ ಆಗಿದ್ರಿ? ಕೇವಲ ಕುರ್ಚಿಗಾಗಿ ಜಗಳ ಆಡಕತ್ತೀರಿ. ನಾನು ಸಿಎಂ, ನೀನು ಸಿಎಂ, ನಾನು ಸಿಎಂ ಹೋಗ್ಬೇಕು, ನೀನು ಸಿಎಂ ಹೋಗ್ಬೇಕು, ನಾನು ಹೈಕಮಾಂಡ್ ಹೇಳ್ದೆ ಕೇಳ್ತೀನಿ, ನಾನು ಹೈಕಮಾಂಡ್ ಹೇಳ್ದೆ ಕೇಳ್ತೀನಿ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಿಮ್ಗೆ ಯಾರು ಹೈಕಮಾಂಡ್? ಡೆಲ್ಲಿಲ್ಲ ಇದೆ ನಿಮ್ ಹೈಕಮಾಂಡ್. ನಿಮಗೆ ಓಟ್ ಹಾಕಿ ಕೊಟ್ಟವ್ರು ನಾವು, ನಿಮ್ಗೆ ಹೈಕಮಾಂಡ್ ರೈತರು. ನಾವು ಸಮಸ್ಯೆಯಲ್ಲಿದ್ದೀವಿ. ಇವತ್ತು ತುಂಗಭದ್ರಾ ಡ್ಯಾಮ್ನಲ್ಲಿ ಅನೇಕ ಸಮಸ್ಯೆಗಳಾಗಿ ಇವತ್ತು ಹೇಳಿದ್ರು ಗೌಡ್ರು. ಭತ್ತ 2ನೇ ಬೆಳೆಗಿಲ್ಲ ನಮಗೆ. ಶಿವರಾಜ ತಂಗಡಿ ಅವ್ರು ಹೇಳ್ತಾರ ಭಾರಿ ಈಳ್ಳು ಬಂದ್ಬಿಡುತ್ತೆ ನಮ್ಮ ಕಡೆ ಅಂತ. ಎಕರೆಗೆ ಬಂದಿರೋದು 15-20 ಮಾತ್ರ ಭತ್ತ. ನಮಗೆ ಗುತ್ತಿಗೆ ಕೊಡಕ್ಕಾಗಿಲ್ಲ. ನಮಗೆ ನಿಜವಾದ ಜಮೀನ್ದಾರರಿಗೆ ಗುತ್ತಿಗೆ ಕೊಡಕ್ಕಾಗಿಲ್ಲ. 2ನೇ ಬೆಳೆಗೆ ನೀರು ಕೊಟ್ಟಿಲ್ಲ. ನಾವು ರೈತರ ಮಕ್ಕಳು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ವಿ. ನಮ್ಮ ಭಾಗದಲ್ಲೆಲ್ಲ 6 ಜಿಲ್ಲೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುಳೆ ಹೋಗ್ತಾ ಇದೀವಿ. ನಮ್ಮ ಮಕ್ಕಳು ಏನ್ ಮಾಡ್ಬೇಕು? ವಿದ್ಯೆ ಹಾಳಾಗುತ್ತೆ ಅವ್ರಿಗೆ. ದುಡಿಯಕ್ ಬೆಂಗಳೂರಿಗೆ ಹೋಗಕ್ಕೆ ಆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಿ. ಮತ್ತೆ ಕೃಷಿ ಮಂತ್ರಿಗಳು ಮತ್ತು ಕಂದಾಯ ಮಂತ್ರಿಗಳು ಬರ್ಲಾರ್ದ ಮೀನುಗಾರಿಕೆ ಸಚಿವರು ಬೇರೆ ಬೇರೆ ಸಚಿವರು ಕಳಿಸಿದ್ರೆ ನಾವು ಮನವಿ ಪತ್ರ ಕೊಟ್ಟು ಪ್ರತಿ ಸಾಲ ಬಂದ ಮನವಿ ಪತ್ರ ತಗಂತೀರಿ, ಹಂಗ ವಿಷ ಆಗ್ತೀರಿ. ಏನು ಒಂದು ಸಮಸ್ಯೆ ಪರಿಹಾರ ಮಾಡಿಲ್ಲ. ನಾವೆಲ್ಲ ಗುಳೆ ಹೊಂಟಿವಿ. ನನ್ನ ಮಕ್ಕಳು ಕರ್ಕೊಂಡು, ಮೊಮ್ಮಕ್ಕಳು ಕರ್ಕೊಂಡು, ನಮ್ಮ ಕುಟುಂಬಸ್ಥರು. ನೀವು ನಾಟಿ ಕೊಳ್ಳಿ ತಿನ್ನೋದು, ಇಡ್ಲಿ ತಿನ್ನೋದು, ವಡ ತಿನ್ನೋದು, ಟಿವಿ ಮಾಧ್ಯಮ ಹಾಕ್ತೀರಿ. ಒಟ್ಟಿ ಉಳಿತೈತೆ ರೈತರು. ನಮಗೆ ನೀವು ಟಿವಿ ಹಾಕ್ತಿರಲ್ಲ, ನಿಮ್ಗೆ ನ್ಯೂಸ್ ಆಗ್ತೈತಲ್ಲ, ರೈತರ ಬಗ್ಗೆ ಯೋಚನೆ ಇಲ್ಲ. ಬ್ರೇಕ್ಫಾಸ್ಟ್ ಅಂತ ಇಡ್ಲಿ, ವಡ ಮತ್ತೆ ನಾಟಿ ಕೋಳಿ. ನಮಗೆ ಯಾರು ತಿನ್ಸ್ಬೇಕು ನಾಟಿ ಕೋಳಿ? ನಾವು ಹೊಲ ಬಿತ್ತಿ ಬೆಳೆದವರು, ನಮ್ಮ ಕಾಲಲ್ಲಿ ಐಕ್ಯಂ ತುಳಿದು ನಮ್ಮ ತಂದೆ ತಾಯಿಗಳು ಏನು ಬೆವರಿದಾರಲ್ಲ ನೋಡಕ್ಕೆ ನೋಡಿ ಹೆಂಗಲ್ಲ ಅಂತ ಅಂದಿರಲ್ಲ. ನಮ್ಮ ಕಾಲಲ್ಲಿ ಐಕ್ಕೊಂಡು ತುಳಿದು ಅದ ಮಾಡಿದಾಗ ಅದು ಐಕ್ಯ ಆಗ್ತದೆ. ಅದನ್ನ ತಿಂತೀರಿ ನೀವು. ಸ್ಪೂನಿಲ್ ತಿಂತೀರ, ಸ್ಪೂನಿಲ್ಲ. ಅದು ನಮ್ಮ ಕಾಲಿನಲ್ಲಿ ಬಂದು ಒದ್ದಾಗ ಮಾತ್ರ ನಿಮ್ಮ ಸ್ಪೂನು ನಿಮ್ಮ ಬಾಯಿ ಬರ್ತದ. ಅದು ಮರಿಬಾರದು. ಅದಕ್ಕೆ ಬಹಳಷ್ಟು ಸಮಸ್ಯೆಗಳು. ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ನಮಗೆ ಬೇಕು. ಆ ಸಚಿವರು ನಮಗೆ ಅವಶ್ಯಕತೆ ಐತೆ. ದಯಮಾಡಿ ರಕ್ಷಣಾ ಇಲಾಖೆಯವರು ದಯಮಾಡಿ ಅವರಿಬ್ಬರು ಸಚಿವರನ್ನ ಕರೆಸಲೇಬೇಕು. ಇದು ನಮ್ಮ ಬಲವಾದ ಮನವಿ. ಆಡಳಿತ ಈಗಾಗಲೇ ಕೇವಲ ಕುರ್ಚಿ ಕಾಳಗದಲ್ಲಿ ನೀವು ಇವತ್ತು ನಾವು ಏನೋ ಆಶೆದಾಗಿ ಇಟ್ಕೊಂಡಿದ್ದೀವಿ. ಬೆಳಗಾವಿಯಲ್ಲಿ ಬಂದರೂ ಕೂಡ ನನ್ನ ಬೆಂಬಲ 40 ಶಾಸಕರು, ನನ್ನ ಬೆಂಬಲ 100 ಶಾಸಕರು, ಅವ್ರನ್ನ ಕರೆಯಲ್ಲ, ಇವ್ರನ್ನ ಇದೇ ನ್ಯೂಸ್. ಇಲ್ಲಿಷ್ಟು ಜನ ರೈತರು ನಿನ್ನೆಲಿಂದ ಹೋರಾಟ ಮಾಡಕ್ಕಿದ್ದಾರೆ, ನಿನ್ನೇನು ಹೋರಾಟ ಮಾಡಿದ್ರು, ಇವತ್ತು ಹೋರಾಟ ಮಾಡಿದ್ರು. ಒಂದು ಸಮಸ್ಯೆ ಆದ್ರೂ ಬಗೆಹರಿಸಿರ? ಕೇವಲ 7 ತಾಸು ವಿದ್ಯುತ್ ಕೊಡ್ತಾ ಇದ್ದೀರಿ, 10 ತಾಸು ಕೊಡ್ಬೇಕು. ಅದ್ರ ಬಗ್ಗೆ ಏನಾದ್ರು ಗಮನಿಸಿರ? ಇಲ್ಲ. ಹಾಗಾಗಿ ಕೇವಲ ಕುರ್ಚಿಗೋಸ್ಕರ ಇವತ್ತು ಆಡಳಿತ ಮಾಡ್ತಾ ಇದ್ದೀರಿ. ನೀವು ನಾಟಿ ಕೋಳಿ ತಿಂತಿದ್ರಲ್ಲ, ನಾಟಿ ಕೋಳಿ. ನಾವು ಗುಳೆ ಹೋಗ್ತಾ ಇದೀವಿ. ಭತ್ತ ನಿಮಗೆ ಸಿಗಲಿನ ಮೇಲೆ ಅದೇ ನಾಟಿ ಕೋಳಿ ನೀವೇನ್ ಕೊಡ್ತೀರಲ್ಲ ರೇಷನ್ ಅಕ್ಕಿ, ಅವನ್ನ ಪಾಲಿಶ್ ಮಾಡ್ಕೊಂಡು ತಿನ್ಬೋದು ನಾಟಿ ಕೋಳಿ ಜೊತೆ ತಿನ್ಮೇಲೆ ನೀವು. ಯಾಕಂದ್ರೆ ನಮ್ಗೆ ಈಗಾಗಲೇ 2ನೇ ಬೆಳೆ ಇಲ್ಲ. ಈಗಾಗಲೇ ಕಷ್ಟಗಟ್ಟು ಕಿತ್ಕೊಂಡು ಹೋಗಿ ಈಗ ಬಹಳಷ್ಟು ಸಂಕಷ್ಟಕ್ಕೀಡಾಗಿದ್ವಿ. ಅದಕ್ಕೆ 24, 25, 26ನೇ ಸಾಲಿನಲ್ಲಿ ಏನ್ ಅತಿವೃಷ್ಟಿ ಅನಾವೃಷ್ಟಿ ಆಗೈತೆ ಅದು ಪರಿಹಾರ ಕೊಡ್ಲೇಬೇಕು. ಆ ಪರಿಹಾರ ಕೊಡ್ಲೇಬೇಕು. ಕೊಡದೇ ನಾವು ಬಿಡೋಲ್ಲ ಅಂತೇಳಿ ಈ ಮೂಲಕ ನಮ್ಮ 10 ಹಲವಾರು ಬೇಡಿಕೆಗಳನ್ನು ಇವತ್ತು ಸ್ವಾಮಿನಾಥನ್ ವರದಿ ಜಾರಿಗೆ ತರಬೇಕು. APMC ಕಾಯ್ದೆ ಹಿಂಪಡಿಬೇಕು. ಇನ್ನೊಂದು ವಿಶೇಷ ಹೇಳ್ತೀನಿ ರೈತ ಬಂಧುಗಳೇ, ನಮ್ಮ ಕನಕಗಿರಿ ಕ್ಷೇತ್ರದಲ್ಲಿ ಇಂಟರ್ನ್ಯಾಷನಲ್ ರೈಸ್ ಪಾರ್ಕ್ ಮಾಡಿದ್ರು. ಇಂಟರ್ನ್ಯಾಷನಲ್ ರೈಸ್ ಪಾರ್ಕ್ 120 ಕೋಟಿ ಖರ್ಚು ಮಾಡಿದ್ದಾರೆ. ಒಂದು ಚೀಲ ಭತ್ತ ಗಿಡ ಕೂಡ ಇಲ್ಲ, ಏಕೈತಿಲ್ಲ. ಅದು 120 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಇಲ್ಲಿ. ಅದಕ್ಕೆ ಇಂಟರ್ನ್ಯಾಷನಲ್ ರೈಸ್ ಪಾರ್ಕ್ 120 ಕೋಟಿ ತಿನ್ನೋರು ಯಾರು?
ಅದನ್ನು ತನಿಖೆಗೊಳಪಡಿಸ್ಬೇಕು. ಅದನ್ನ ತನಿಖೆಗೊಳಪಡಿಸ್ಬೇಕು. ತನಿಖೆಗೊಳಪಡಿಸಿ ಯಾರು ಅದನ್ನ ಅವ್ಯವಹಾರದ ಭಾಗಿಯಾಗಿರೋರನ್ನ ಉಗ್ರವಾದ ಶಿಕ್ಷೆ ಮಾಡಬೇಕು. ಹಲವಾರು ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿ ನಮ್ಮ ರೈತರು ದುಡ್ಡು 120 ಕೋಟಿ ಏನೈತೆ ರೈತರ ಹೆಸರ ಮೇಲೆ ಇಂಟರ್ನ್ಯಾಷನಲ್ ರೈಸ್ ಪಾರ್ಕ್ ತಂದ್ಬಿಟ್ರಪ್ಪ ನಮ್ಮ ಕ್ಷೇತ್ರಕ್ಕ. ಎಲ್ಲಿ ತಂದಿರಪ್ಪ? ಏನ್ ಮಾಡಿ 120 ಕೋಟಿ ಒಂದು ಚೀಲ ಇಡಾಕದು ರೈತ ಭತ್ತ ಇಡಾಕದು. ಅದ್ರಲ್ಲಿ ಬೇರೆ ಇಡೋದೈತೆ. ರಾತ್ರಿ ಮಧ್ಯಾಹ್ನ ಆದ್ರೆ ಯಾರು ಜನ ಬಂದು ಕುಡಿತಾರೆ. ಒಂದು 90-45 ಕುಡ್ಕೊಂಡು ಚಿಕನ್ ಮಟನ್ ಮಾಡಿಕೊಂತಾರೆ. ನಾಚಿಗೆ ಬರ್ಬೇಕು ಸರ್ಕಾರಕ್ಕಿದು. ಈ ಕೂಡಲೇ ಆ 128 ಕೋಟಿ ಏನು ಖರ್ಚಾಗೈತೆ ಅಲ್ಲಿ 120 ಕೋಟಿ ಅದನ್ನ ತನಿಖೆಗೊಳಪಡಿಸ್ಬೇಕು. ನಾವು ಬೆಳೆದ ಅನ್ನ ತಿಂತೀರಿ ನೀವು. ಎಷ್ಟೇ ಟೆಕ್ನಾಲಜಿ ಬೆಳೆದ್ರ ಕಂಪ್ಯೂಟರ್ ಬೆಳೆದ್ರೆ ಕಂಪ್ಯೂಟರ್ ತಿನ್ನಲ್ಲ. ಬೆವರು ಸುಚ್ಚಿ ದುಡಿದು ರೈತನ್ನೇ ತಿನ್ಬೇಕು. ಹಾಗಾಗಿ ಆ ರೈತನ ಸಮಸ್ಯೆಗಳೇನು ಹೊತ್ತಂದು ಇವತ್ತು ಎಲ್ಲೆಲ್ಲ 100 ಕಿಲೋಮೀಟರ್ ಮಹಿಳೆಯರು, ಯಜಮಾನರು, ಯುವಕರು ಏನು ಬಂದಿದ್ದಾರೆ ಇವತ್ತು ನಮ್ಮ ಸಮಸ್ಯೆಗೆ. ಆ ಕಂದಾಯ ಮಂತ್ರಿಗಳು ಮತ್ತು ಕೃಷಿ ಮಂತ್ರಿಗಳು ತಕ್ಷಣ ವೇದಿಕೆ ಬರ್ಬೇಕಂತೇಳಿ ಈ ಮೂಲಕ ಬಲವಾದ ಒತ್ತಾಯ ಮಾಡುತ್ತೇನೆ. ನಮಗೆ ಮೀನುಗಾರಿಕೆ ಸಚಿವರು ಬಂದಿದ್ದು ಸ್ವಾಗತ, ಆದ್ರೆ ಅವ್ರು ನಮ್ಗೆ ಅವಶ್ಯಕತೆ ಇಲ್ಲ. ದಯವಿಟ್ಟು ಕಂದಾಯ ಮಂತ್ರಿಗಳು ಮತ್ತು ಕೃಷಿ ಮಂತ್ರಿಗಳು ಈ ಕೂಡಲೇ ಬರ್ಬೇಕಂತೇಳಿ ಈ ಒಂದು ಹೋರಾಟದ ಮುಖಾಂತರ ಒತ್ತಾಯವನ್ನು ಮಾಡುತ್ತೇನೆ. ಧನ್ಯವಾದಗಳು. 2 ಕಾಪಿ ಕೊಟ್ಟೆನ, 1 ಕಾಪಿ ರಿಸಿಪ್ಟ್ ಕೊಟ್ಟೆ ಅಂದ್ರೆ ಇಲ್ಲೇ ಹರಿದು ಹೋಗಿದ್ರೆ ನಾವು ಏನು ಕೇಳಬೇಕು? ನಾಳೆ ಕಾರವಾರ ಜಿಲ್ಲೆಯಿಂದ ನಾನು ಮುಂಡಗೋಡು ತಾಲೂಕಿನಿಂದ 150 ಕಿಲೋಮೀಟರ್ ಕಾರವಾರ ಇದೆ. ಕಾರವಾರದಾಗ ಬರೀ ಇದು ತೆಗ್ಗಿನ ಸರ್ಕಾರ, ಬರೀ ತೆಗ್ ಬಿದ್ದಾವು. ನಮ್ಮ ಅಕ್ಕ ತಂಗಿಯರು ಎಲ್ಲರ ರೋಡ್ನ್ಯಾಗ ಅಕಸ್ಮಾತ್ ಬಿದ್ದರೆ ಇಲ್ಲೇ 20 ಕಿಲೋಮೀಟರ್ ದಾಟಂಗಿಲ್ಲ, ಸತ್ತು ಹೋಗ್ತಾವ ಕೂಸ ಅವು. ನಾವು ಸರ್ಕಾರ ಆಳ್ತೇವೆ ಅಂತೇಳಿ ಜನದ ಮ್ಯಾಗ ದಬ್ಬಾಳಿಕೆ ಮಾಡೋದು. ಇದು ಯಾರು DC ಬಂದಿದ್ರಲ್ಲ ಅವನು ಕೂಡಲೇ ಸಸ್ಪೆಂಡ್ ಮಾಡ್ಬೇಕು. ನಾನು ರೈತ ಸಂಘದಿಂದ ಕ್ಷಮೆ ಕೇಳಬೇಕು. ಸಚಿವರು ನನ್ನ ದೂಡ್ತಾನೋ ನಿಮ್ಮ ದುಡಿದಾರೆ ನನ್ನ ಹತ್ರ ಒಂದು ವಿಡಿಯೋ ಇದೆ. ನೀವೇನು ಮಾಡಿದ್ರಲ್ಲ ಅದು ವಿಡಿಯೋ ನನ್ನ ಹತ್ರ ಇದೆ, ಕಂಪ್ಲೀಟ್ ಆಗಿ ಉದ್ದೇಶ ಹೇಳ್ತಕ್ಕೆ ನಮಗೆ ರೈತರಿಗೆ ಸಂಬಂಧ ಮಂತ್ರಿಗಳು ಯಾರೋ ಬಂದಿರಲಿ, ಯಾರೋ ನಾವೇನು ಮಿನಿನೇಟ್ ಬಂದಿರೋ ಇಲ್ಲಿ ಬಲೆ ಬಿಟ್ಕೊಂಡು ಕೂತಿರೋ ರೈತರಲ್ಲಿ ಬಂದಿರೋದು. ಇವರು ಏನು ಅನ್ಕೊಂಡಿರೋ ರೈತರನ್ನ ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ.